ನೋಡಿ, ನಾನು ಈ ಹೋರಾಟದಲ್ಲಿ ಇದ್ದವನೇ ಅಲ್ಲ. ಲಿಂಗಾಯತ್ ಸ್ವತಂತ್ರ ಹೋರಾಟದಲ್ಲಿ ತಾವು ಇರಲಿಲ್ಲ. ನಾನು ಇರೋ ಆಸೆನೂ ಇರಲಿಲ್ಲ. ನಮ್ಮಲ್ಲೇ ಒಂದು ಕಡೆ ವಿರಕ್ತರು, ಒಂದು ಕಡೆ ಪಂಚಾಚಾರ್ಯರು ಜಗಳ ಮಾಡ್ಕೊತ ಹೋದ್ರೆ ಆಗೋದಿಲ್ಲ. ನೀನು ಎಸ್ ಅಂದರೆ ಅವನು ಅಂತಾನೆ, ಅವನು ಅಂದರೆ ನೀನು ಎಸ್ ಅಂತಿದ್ದೆ. ಇದೇನು ಕತೆ? BJP ವರ್ಸಸ್ ಕಾಂಗ್ರೆಸ್ ಇದು ತಪ್ಪು, ಆಗಬಾರ್ದಾಗಿತ್ತು. ಬಟ್ ಆ ಸಂದರ್ಭನೇ ಆಗಿತ್ತು, ಹಾಗೆ ಆಯ್ತದು. ಎಲ್ಲ ಮುರುಘಾ ಮಠದಲ್ಲಿ ಜಂಬ ಕೊಚ್ಕೊಳ್ತಾರೆ, ಬೋಸ್ ಮಾಡಿದ್ರೆ ಅರ್ಧಕ್ಕರ್ಧ ಸುಳ್ಳು ಅದು. ಓಕೆ, ಇವರೇನು ಗೊತ್ತೇ, ನಾವೇ ಅಲ್ಲಮ್ಮ ಪ್ರಭುಗೆ ವಾರಸ್ದಾರರು, ಶೂನ್ಯ ಪೀಠ, ನಾವು ಎಲ್ಲ ಸುಳ್ಳು. ಒಬ್ಬ ದೊಡ್ಡ ವ್ಯಕ್ತಿಯಿಂದ ಅವರ ಕರಿಸ್ಮಾದಿಂದ ಬೆಳೀತದೆ. ಆ ಕರಿಸ್ಮಾ ಇನ್ಸ್ಟಿಟ್ಯೂಷನಲೈಸ್ ಮಾಡಲಿಲ್ಲ ಅಂದರೆ ಆ ವ್ಯಕ್ತಿಯಿಂದ ಸತ್ತೋಗುತ್ತೆ. ಯಾವುದೇ ಧರ್ಮದ ಗುರು, ಬುದ್ಧ ಆಗಲಿ, ಮಹಾವೀರ ಆಗಲಿ, ಪಾರ್ಶ್ವನಾಥ ಆಗಲಿ, ಸಿಖ್ಖರ ಗುರು ಆಗಲಿ, ಎಂದೂ ಕೂಡ ವೇದಗಳನ್ನು, ಶಾಸ್ತ್ರ ಪುರಾಣಗಳನ್ನ, ಬ್ರಾಹ್ಮಣರನ್ನ ನೇರವಾಗಿ ಯಾರೂ ಖಂಡಿಸಿಲ್ಲ, ಬೈದಿಲ್ಲ. ಇವಾಗ ಹಿಂದೂ ಶೈವರಿಂದ ಹೇಗೆ ಪ್ರತ್ಯೇಕ ಅನ್ನೋದು ಯಾರಿಗೂ ತಲೆಯಲ್ಲಿ ಇಲ್ಲ. ಇಲ್ಲಿ ಪೀರಪಾಷ ಬಂಗ್ಲೆನ ಹೋಗಿ ನೋಡಿದ್ದೀವಿ. 4-5 ಬುಕ್ನಲ್ಲಿ ಅವರು PB ದೇಸಾಯಿ ಅವ್ರ ಬುಕ್ನಾಗಿದೆ, ಇವು ಮೂರಾಗಿ ಅವ್ರು ಹೇಳ್ತಾರೆ. ಅವ್ರು ಏನು ಹೇಳಿದ್ದಾರೆ ನೋಡಿ, ಸ್ಥಳೀಯ ಜನರು ಹೀಗೆ ಹೇಳುತ್ತಾರೆ, ಅನೇಕ ಸ್ಥಳಗಳನ್ನು ತೋರಿಸುತ್ತಾರೆ, ಯಾವುದು ಅಂತ ನಿಗತಿ ಯಾರಿಗೂ ಗೊತ್ತಿಲ್ಲ ಅಂತಲೇ ಬರೆದಾರೆ. ಅನುಭವ ಮಂಟಪಕ್ಕೆ ಅನ್ನೋ ಶಬ್ದ ಯಾವ ವಚನದಲ್ಲಿ ಬಂದಿಲ್ಲ. ನಿನ್ನ ಆತ್ಮ, ನಿನ್ನ ಕಾಯ್ದೆ, ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇರಬೇಕು. ಮಾನವೀಯತೆ ಇರಬೇಕು. ಇವು ಮೂರನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕು. ಯಾರು ಬೊಗಳ್ಳಿ ತಗೊಳ್ಳಿ, ಏನಾರು ಪ್ರೈಸ್ ಮಾಡಲಿ, ಇರ್ರೆಲೆವೆಂಟ್ ಅಂತ ನಿರ್ಣಯ ಮಾಡ್ಕೊಂಡು ಬಂದೆ. ನಾನು 33 ವರ್ಷದಲ್ಲಿ ಹಾಗೇ ಬದುಕಿದ್ದೀನಿ, ಇನ್ನೂ ಬದುಕ್ತಾ ಇದ್ದೀನಿ. ಸರ್, ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರಾರಂಭ ಮಾಡಲಿಕ್ಕೆ ಮೂಲ ಆಶಯ ಕಾರಣ ಏನು ಸರ್? ನಾನೇನು ಚಾಲು ಮಾಡಿಲ್ಲ. ನೋಡಿ, ನಾನು ಈ ಹೋರಾಟದಲ್ಲಿ ಇದ್ದವನೇ ಅಲ್ಲ. ಲಿಂಗಾಯತ್ ಸ್ವತಂತ್ರ ಹೋರಾಟದಲ್ಲಿ ತಾವು ಇರಲಿಲ್ಲ. ನಾನು ಇರೋ ಆಸೆನೂ ಇರಲಿಲ್ಲ. ಇದನ್ನು ನಿಮ್ಮ ಇಂಟರ್ವ್ಯೂನ ಇದಕ್ಕೆ ಸಂಬಂಧಪಟ್ಟವ್ರು ಕೇಳ್ತಿರ್ತಾರೆ. ಅವ್ರಿಗೆ ಅವ್ರ ರಿಯಾಕ್ಷನ್ ಕೇಳಿ ಅವ್ರ ಹೆಸರು ಹೇಳ್ತೀನಿ ನಾನು. ಕೊನೆಗೆ ಏನಾಯಿತು ಅಂತಂದರೆ, ನಾನು ಪ್ರಜಾವಾಣಿಯಲ್ಲಿ ಬರೀತಾ ಇದ್ದೆ. ಹೌದು, ಒಂದು ಡಜನ್ ಆರ್ಟಿಕಲ್ ಬರೆದಿದ್ದೀನಿ. ಅದು ಎಲ್ಲಿಂದ ಚಾಲು ಆಯಿತು ಅಂದರೆ, ಸಮ್ಟೈಮ್ ಏಪ್ರಿಲ್-ಮೇದಲ್ಲಿ ವೀರಶೈವ ಮಹಾಸಭೆಯವರು ಆಗಿನ ಮುಖ್ಯಮಂತ್ರಿಗಳಂದರೆ ಸಿದ್ದರಾಮಯ್ಯನವರಿಗೆ ಒಂದು ಅಭಿನಂದನೆ ಸಮಾರಂಭ ಮಾಡಿದರು ಪ್ಯಾಲೇಸ್ ಗ್ರೌಂಡಲ್ಲಿ. ಎದಕ್ಕೆ ಅಂದರೆ, ಅವರು ಅಕ್ಕಮಹಾದೇವಿ ಮೇಳ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಅಂತ ಹೆಸರಿಟ್ಟರು. ಇನ್ನೊಂದು ಬಸವಣ್ಣನವರ ಫೋಟೋಗಳನ್ನು ಆಫೀಸ್ನಲ್ಲಿ ಹಾಕಬೇಕಂತ ನಿರ್ಣಯ ತಗೊಂಡ್ರು. ಇದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಸಮಾರಂಭ ಮಾಡಿದರು. ಅಲ್ಲಿ ಇವರು ಮತ್ತೆ ವೀರಶೈವ ಮಹಾಸಭೆನೇ ಈ ಧರ್ಮಕ್ಕೆ ಪ್ರಸಿದ್ಧರು, ಜಾಗತಿಕ ಲಿಂಗಾಯತ ಮಹಾಸಭೆ ಅಲ್ಲ. ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟವರೇ ವೀರಶೈವ ಮಹಾಸಭೆ ಅವರು. ಆವಾಗಲ್ಲ, ಅದಕ್ಕಿಂತ 15-20 ವರ್ಷ ಮೊದಲಿಂದ ಪ್ರಯತ್ನ ಮಾಡ್ತಿದ್ರು ಅವರು. ಅವ್ರೇನು ಮಾಡಿದ್ರು, ಅದೇ ಸಮಾರಂಭದಲ್ಲಿ ಮುಖ್ಯಮಂತ್ರಿಗೆ ಮನವಿಯನ್ನು ಕೊಟ್ಟು ಅವ್ರೇನು ಹೇಳಿದರು, ನೀವು ಅದಕ್ಕೆ ಸಹಾಯ ಮಾಡಿ ನಾವು ಮೂವ್ ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ಪಬ್ಲಿಕ್ನಲ್ಲಿ, ನೀವು ಎಲ್ಲರೂ ಒಟ್ಟಾಗಿ ಬಂದರೆ ನಾನು ಇದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಅದು ಬಂದ ಮರುದಿವಸನೇ ಒಂದು 2-3 ದಿವಸದಲ್ಲಿ ಈ ಚಿದಾನಂದ ಮೂರ್ತಿಯವರು ಕೂಡ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು, ಅದು ಹೆಂಗೆ ಧರ್ಮ ಆಗುತ್ತೆ, ಹಿಂದೂ ಧರ್ಮದ ಭಾಗ ಅಂತ ತಿಳ್ಕೊಂಡು ಕೆಟ್ಟದಾಗಿ ಒಂದು ಇಂಟರ್ವ್ಯೂ ಮಾಡಿ ಗೌರ್ಮೆಂಟನ್ನು ಕ್ರಿಟಿಸೈಸ್ ಮಾಡಿದರು. ಅದಕ್ಕೆ ವಿರುದ್ಧವಾಗಿ ನಾನು ತಕ್ಷಣ ಒಂದು ಆರ್ಟಿಕಲ್ ಬರೆದೆ. ಚಿದಾನಂದ ಮೂರ್ತಿ ತಲೆ ಕಟ್ಟಿದೆ ಅಥವಾ ಅವರು ಜಾತಿ ಜಂಗಮ ರೈತಂದು ಹಿಡ್ಕೊಂಡು ಹೊಟ್ಟಿದ್ದಾರೆ, ತಪ್ಪು ಅಂತ ತಿಳ್ಕೊಂಡು ಆಧಾರ ಕೊಟ್ಕೊಂಡು ಅವ್ರು ನಿಲ್ಕೊಂಡು ಕ್ರಿಟಿಸೈಸ್ ಮಾಡಿದೆ. ಅದಕ್ಕೆ ಅವರೊಂದು ಬರೆದ್ರು, ನಾನೊಂದು ಬರೆದೆ. ಅದು ಶುರುವಾಗಿಬಿಡ್ತು. ಶುರುವಾಗದೆ ಇದು ನಡೀತಾ ಇರುವಾಗ ಏನಾಗ್ಬಿಡ್ತು ಅಂದರೆ, ಜುಲೈ 1920 ಬಾಳ್ಕೆ ಇದು ಬೀದರ್ನಲ್ಲಿ ಅಲ್ಲಿ ಎಲ್ಲ ಜನ ಕೂಡ್ಕೊಂಡು ರ್ಯಾಲಿ ಮಾಡಿಬಿಟ್ರು. ರ್ಯಾಲಿ ಮಾಡಿ ಸ್ವತಂತ್ರ ಬೇಡಿಕೆಗೆ ಅವರು ಮೊದಲೇ ರ್ಯಾಲಿ, ಅಲ್ಲಿ ಯಾವ ರಾಜಕಾರಣ ಇರಲಿಲ್ಲ, ಯಾವ ಸಂಘಟನೆ ಇರಲಿಲ್ಲ, ರಾಜ್ಯ ಪಕ್ಷಗಳು ಇರಲಿಲ್ಲ. ಅವರೆಲ್ಲ ಪಕ್ಷಾತೀತವಾಗಿ ಒಂದು 3-4 ಲಕ್ಷ ಜನ ಸೇರಿ ಬಾಳ್ಕೆ ಸ್ವಾಮಿಗಳು, ಮಾತೆ ಮಾದೇವರೆಲ್ಲರೂ ಕೂತ್ಕೊಂಡು ದೊಡ್ಡ ರ್ಯಾಲಿ ಮಾಡಿದ್ರು. ಪ್ರಥಮ ರ್ಯಾಲಿ ಅದು ಮಾಡಿದ ತಕ್ಷಣ ಇವರು ನಮ್ಮಲ್ಲಿ ಕೆಲವು ರಾಜಕಾರಣಿಗಳಿಗೆ ನಾವು ಯಾಕೆ ಮಾಡಬಾರ್ದು ಅಂತ ಅವರಿಗೆ ಮನಸ್ಸು ಹುಟ್ಟಿ ಅವ್ರು ಚಾಲನೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ತಮ್ಮ ಚರ್ಚೆ ಮಾಡಿ ನನ್ನ ಕರೆದ್ರು. ನಾವು ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಒಂದು ಮೀಟಿಂಗ್ ಕರಿತೀವಿ. ಅಲ್ಲಿ ಎಲ್ಲ ಪಕ್ಷದವರು, ಲಿಂಗಾಯತರು ಇರ್ತಾರೆ, ಸ್ವಾಮಿಗಳು ಇರ್ತಾರೆ. ನೀವು ಒಬ್ಬರೇ ಮಾತಾಡಬೇಕು ಅದು ವಿಷಯದ ಬಗ್ಗೆ, ಯಾಕೆ ನಿಮ್ಗೆ ಸಾಕಷ್ಟು ಮಾಹಿತಿ ಇದೆ, ಒಂದು ಡಜನ್ ಆರ್ಟಿಕಲ್ ಬರೆದಿದ್ದೀರಿ, ನೀವು ಒಬ್ಬರೇ ಮಾತಾಡಬೇಕು, ನೀವು ದಯವಿಟ್ಟು ಬನ್ನಿ ಅಂತ ಒತ್ತಾಯ ಮಾಡಿದರು. ನಾನು ಹ್ಞೂ ಅಂದೆ. ಹೋದೆ. 1 ಗಂಟೆ 45 ನಿಮಿಷ ಭಾಷಣ ಮಾಡಿದ್ದೀನಿ. ಅದು ರೆಕಾರ್ಡ್ ಮಾಡಿಕೊಂಡು ಒಂದು 5,000 ಕೆಸರು ಹಂಚಿದ್ದಾರೆ ಅವರು. ಅಲ್ಲಿ 60 ಜನ ಸ್ವಾಮಿಗಳಿದ್ರು. ಅದು ಎಲ್ಲ ಅತಿಥಿ ಮಹಾರಥಿ ಸ್ವಾಮಿಗಳಿದ್ದರು. ಈಗ ನಮ್ಮ ಗದಗಿನ ತೋಂಟದ ಹಿಂದಿನ ಶ್ರೀಗಳಿದ್ದರು, ಬಾಳ್ಕೆ ಸ್ವಾಮಿಗಳಿದ್ದರು, ಇಳಕಲ್ ಶ್ರೀಗಳಿದ್ದರು, ಮುದುಗಾ ಮಠದ ಹಿಂದಿನ
ಮುರುಘಾ ಶರಣರು ಕೂಡ ಇದ್ದರು. ಇಂಥವರೆಲ್ಲ ಒಂದು 60 ಸ್ವಾಮಿಗಳಿದ್ದರು. ಎಲ್ಲ ಪಕ್ಷ ಲೀಡರ್ಸು ಇದ್ದರು ಅದರಲ್ಲಿ. ಅವ್ರ ಹೆಸರು ನಾನು ಹೇಳಬಲ್ಲೆ, ಇನ್ಕ್ಲೂಡಿಂಗ್ ಅವ್ರು BJP ಅಲ್ಲಿ ಹೆಣ್ಮಗಳಿದ್ದಾರಲ್ಲ, ಪ್ರಮೀಳಾ ನೇಸರು, ಎಲ್ಲರೂ ಇದ್ದರು ಅಲ್ಲಿ. ಮಾತಾಡಿಕೊಂಡು ಒಳ್ಳೊಳ್ಳೆ ಪ್ರಶ್ನೋತ್ತರ ಆಯಿತು. 1 ಗಂಟೆ 40 ಮಾತಾಡಿದ ನಂತರ ಅವ್ರು ಎಲ್ಲಿ ಬಂತು, ಪೇಪರಲ್ಲಿ ಬಂದುಬಿಡ್ತು ಅದೆಲ್ಲ. ಅದು ಮರುದಿವಸನೇ ಈ ವೀರಶೈವ ಮಹಾಸಭೆಯವರು ಅದಕ್ಕೊಂದು ವಿರೋಧ ಸ್ಟೇಟ್ಮೆಂಟ್ ಕೊಡೋಕ್ಕೆ ಚಾಲು ಮಾಡಿದರು. ಮಾಡಿದ ನಂತರ ಇದು ರಾಜಕೀಯ ಬಣ್ಣ ತೊಗೊಂಡ್ಬಿಡ್ತು. ಆವಾಗ ಕೆಲವರು ರಾಜಕೀಯ ಪುಡಾರಿಗಳು ಬಂದು ರ್ಯಾಲಿ ಮಾಡ್ಕೊತ ಹೋಗಿಬಿಟ್ರು. ಆ ರ್ಯಾಲಿಯಲ್ಲಿ ನಾನು ಭಾಗವಹಿಸಿದ್ದೇನೆ, ಭಾಷಣ ಮಾಡಿದ್ದೇನೆ, ಇದೇ ವಿಷಯವನ್ನು ಭಾಷಣ ಮಾಡಿದ್ದೇನೆ. ಅಲ್ಲಿ ನಾನು ಹೇಳಿದ ಒಂದು ವಿಷಯ, ಇದು ರೆಕಾರ್ಡ್ನಲ್ಲಿದೆ, ಅದು ಪೇಪರಲ್ಲಿ ಬಂದಿದೆ. ಏನು ಹೇಳಿದೆ ಅಂದರೆ, ಈ ಹೋರಾಟ ತಕ್ಷಣ ರಿಸಲ್ಟ್ ಕೊಡುವಂಥದ್ದಲ್ಲ. ನೀವು ಜೈನರ ಹೋರಾಟ ನೋಡ್ಕೊಳ್ಳಿ, ಬೌದ್ಧರ ಹೋರಾಟ ನೋಡ್ಕೊಳ್ಳಿ. ಅವರ ಹೋರಾಟ ಒಂದು 30-40 ವರ್ಷ ಆಗಿತ್ಕೊಂಡಿದೆ. ಇದು ತೊಗೊಳ್ಬೋದು. ಈ ಹೋರಾಟ ಚಾಲೋದು ಇದು ಮೊದಲೇದು ಅಲ್ಲ, ಇದು ಕೊನೆಯದು ಅಲ್ಲ. 1891ರಲ್ಲಿ ಚಾಲುವಾಯಿತು, ಸಕ್ಸಸ್ಫುಲ್ ಆಯಿತು. 1943 ಅವಧಿಯಲ್ಲಿ ಆಯಿತು, ಪಾರ್ಟ್ಲಿ ಸಕ್ಸಸ್ಫುಲ್ ಆಯಿತು. ಈಗ ಬಂದಿದೆ, ಪೂರ ಸಕ್ಸಸ್ಫುಲ್ ಆಯಿತು ಗೊತ್ತಿಲ್ಲ. ಬಟ್ ಇದು ಭಾಳ ದೀರ್ಘವಾದ ಹೋರಾಟ. ಇದರಲ್ಲಿ ಒಕ್ಕಟ್ಟಾಗಿ ಮಾಡಬೇಕಾಗತ್ತೆ. ನಿಮ್ಮಲ್ಲೇ ಒಂದು ಕಡೆ ವಿರಕ್ತರು, ಒಂದು ಕಡೆ ಪಂಚಾಚಾರ್ಯರು ಜಗಳ ಮಾಡ್ಕೊತ ಹೋದ್ರೆ ಇದು ಆಗೋದಿಲ್ಲ. ನೀನು ಎಸ್ ಅಂದರೆ ಅವನು ಅಂತಾನೆ, ಅವನು ಅಂದರೆ ನೀನು ಎಸ್ ಅಂತಿದ್ದೆ, ಇದೇನು ಕತೆ? ಸೊ ಹೀಗಾದರೂ ಆಗೋದಿಲ್ಲ. ನಾವು ಒಗ್ಗಟ್ಟಿನ ಮಾತಾಡಬೇಕು ಅಂತ ಇದನ್ನು ಹೇಳಿದ್ದೀನಿ ಆ ಭಾಷಣದಲ್ಲಿ. ಅದೇ ರೀತಿ ಇವ್ರೇನು ಮಾಡಬೇಕಂತ ಹೊರಟರು. ಅದು ಬೇರೆ ಕಲರ್ ತೊಗೊಂಡ್ಬಿಡ್ತು. ಯಾಕಂದ್ರೆ ಅದಕ್ಕೆ ಇನ್ನೊಂದು ವರ್ಷ ಎಲೆಕ್ಷನ್ ಇತ್ತು. BJP RSSನವ್ರಿಗೆ ಈ ತೊಂದರೆ ಬೀಳುತ್ತೆ ಅಂತ ತಿಳ್ಕೊಂಡು ಅವ್ರು ಒಂದು ಕಡೆ ಹೋದರು. ವೀರಶೈವ ಮಹಾಸಭೆಯವರು ಅವ್ರು ಕೂಡ ಕೈ ಜೋಡಿಸಿದ್ರು. ಶಾಮನೂರು ಶಿವಶಂಕರಪ್ಪ, ಯಡಿಯೂರಪ್ಪ, ಪಂಚಾಚಾರ್ಯರು ಶಾಮನೂರರ ಮನೆಯಲ್ಲೇ ಮೀಟಿಂಗ್ ಮಾಡ್ತಾರೆ. ಅವೆಲ್ಲ ಪೇಪರಲ್ಲಿ ಬಂದಿದೆ. ನಮ್ಮ ಕಡೆ ಕುಡಿಸಿಬಿಟ್ಟು ಒಂದು ಬುಕ್ಕನ್ನು ಮಾಡಿ ನಾವು ಪೇಪರ್ ಕಲೆಕ್ಷನ್. ಅಲ್ಲಿ ಇದು ವಿರುದ್ಧ ತೊಗೊಂಡ್ಬಿಟ್ರು. ಪಂಚಾಚಾರ್ಯ ಒಂದು ಕಡೆ ಮೀಟಿಂಗ್ ಮಾಡೋಕ್ಕಾದ್ರು, ಇವ್ರು ಒಂದು ಕಡೆ ಮಾಡೋಕ್ಕಾದ್ರು. ಅದು ರಾಜಕೀಯ ಕಲರ್ ತೊಗೊಂಡು ಕಾಂಗ್ರೆಸ್ ಹೊರತು BJP ಅನ್ನು ಬಂದಾಗ ಆವಾಗ ಈ ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರಿಗೆ ಒಂದು ಕೆಟ್ಟ ಹೆಸರು ಕೊಟ್ಟರು. ಇವರು 4 ವರ್ಷ ಲಿಂಗಾಯತರಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆಲ್ಲ ತುಳಿದು ಈಗ 5ನೇ ವರ್ಷ ಬಂದಾಗ ಮುಂದಿನ ಎಲೆಕ್ಷನ್ ಇಟ್ಕೊಂಡ್ಬಿಟ್ಟು ಇವರು ಲಿಂಗಾಯತ ಎತ್ತು ಕಟ್ತಾ ಇದ್ದಾರೆ ಅನ್ನೋಂಥ ಒಂದು ಕೆಟ್ಟ ಹೆಸರನ್ನು ಅವ್ರು ಕೊಟ್ಟರು. ಅದನ್ನು ಉಪಯೋಗ ಮಾಡಿಕೊಂಡು ಯಡಿಯೂರಪ್ಪ, RSS, BJP, ಪಂಚಾಚಾರರು, ಶಾಮನೂರು, ವೀರಶೈವ ಮಹಾಸಭೆ ಎಲ್ಲ ಕೊಡ್ಕೊಂಡು ದೊಡ್ಡ ಅಪಪ್ರಚಾರದ ಒಂದು ಆಂದೋಲನ ಹಾಕ್ಕೊಂಡ್ರು. ಯಾಕೆ? ಇದು ರಾಜಕೀಯ. BJP ವರ್ಸಸ್ ಕಾಂಗ್ರೆಸ್, ಇದು ತಪ್ಪು. ಆಗಬಾರ್ದಾಗಿತ್ತು. ಬಟ್ ಆ ಸಂದರ್ಭನೇ ಆಗಿತ್ತು, ಹಾಗೆ ಆಯ್ತದು. ಹೀಗೆ ಆಗಿಬಿಟ್ಟು ಅದಕ್ಕೆ ರಾಜಕೀಯ ಕಲರ್ ತೊಗೊಂತು. ಅದಕ್ಕೆ ನಾನು ಭಾಗಿಯಲ್ಲ, ಅದಕ್ಕೆ ನಾನು ಕಾರಣವೂ ಅಲ್ಲ. ಹೀಗೆ ನಾನು ಕರ್ಕೊಂಡು ಬಂದರು. ಇಲ್ಲಿ ಸಿಕ್ಕಿಸಿದ್ರು. ಎಲೆಕ್ಷನ್ ಆಯಿತು, ಕಾಂಗ್ರೆಸ್ ಹೋಯ್ತರು. ಹೋದ್ಮೇಲೆ ಅಷ್ಟಾಗ್ಬಿಡ್ದೆ ಫೆಬ್ರವರಿ 18, 2018ರಲ್ಲಿ ನಮ್ಮ JLM ರಿಜಿಸ್ಟರ್ ಆಯಿತು. ಅದಾದ ಕೆಲವೇ ದಿವಸಗಳಲ್ಲಿ ಮಾರ್ಚ್ 21ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅದೆಲ್ಲ ಆಗಿಬಿಟ್ಟು BJP ಅಧಿಕಾರಿ ಇಲ್ಲ, ಇನ್ನೂ ಅಧಿಕಾರಿ ಇತ್ತಿದ್ದು ಮಾರ್ಚಕ್ಕಿದ್ದು. ಇವರು ರೆಕಮೆಂಡ್ ಮಾಡಬೇಕು, ನಾಗಮೋಹನ್ ದಾಸ್ ಕಮಿಟಿ ಎಲ್ಲ ಆಯಿತು, ಹೋಯಿತು. ಇದಾದಂಥ ಎಲೆಕ್ಷನ್ ಬಂತು, ಸೋತ್ಬಿಟ್ರು. ಸೋತ ಮೇಲೆ ಇವರೆಲ್ಲರೂ ಬಿಟ್ಟು ಹೋಗ್ಬಿಟ್ರು. ಸಂಘಟನೆ ಆಗಿದೆ, ಏನು ಮಾಡಬೇಕು ಪ್ರಶ್ನೆ. ಏನು ಮಾಡಬೇಕು ಅಂದಾಗ ಅಲ್ಲಿ ಕೇವಲ 280 ಸದಸ್ಯರಿದ್ದರು. ಅದಕ್ಕೆ ಕೇವಲ 280. ಇಷ್ಟೆಲ್ಲ ಹಾವು ರ್ಯಾಲಿಗಳು ಮಾಡಿದ ಮೇಲೆ ಕೊನೆಗೆ ನಾನು ಹೇಳಿದೆ, ರಾಜಕಾರಣಕ್ಕೆ ಮಾಡಿದ್ರೆ ನಾನು ರಾಜಕಾರಣ ಬಂದವನಲ್ಲ, ಯಾವುದೇ ಪಕ್ಷದ ಅಭ್ಯರ್ಥಿ ನಾನಲ್ಲ, ಪರವೂ ಅಲ್ಲ, ವಿರೋಧ ಅಲ್ಲ. ಇದೊಂದು ತತ್ವ ಇದೆ, ಇದೊಂದು ಸಿದ್ಧಾಂತ ಇದೆ, ಇದಕ್ಕೊಂದು ಇತಿಹಾಸ ಇದೆ. ಅದನ್ನು ಸಾರ್ವಜನಿಕರಿಗೆ ಹೇಳೋಣ, ಎಲ್ಲರ ಮಟ್ಟ ಮಾಡ್ಕೊಳ್ಳೋಣ ತಿಳ್ಕೊಂಡ್ಬಿಟ್ಟು ವಿ ವೆಂಟ್ ಆನ್ ಫೈಟಿಂಗ್. 280ರಿಂದ ಚಾಲುವಾದಂಥ ಇದು 20,000ಕ್ಕೆ ದಾಟಿ ಹೋಗಿದೆ. ಇದು ರಿಜಿಸ್ಟರ್ಡ್ ಮೆಂಬರ್ಸ್. ಅನ್ರಿಜಿಸ್ಟರ್ಡ್ ಮೆಂಬರ್ ಲಕ್ಷಗಟ್ಟಲೆ ಇದ್ದಾರೆ. ಯಾಕಂತಂದರೆ ನೀವು ಅಲ್ಲಿ ಇದನ್ನು ಮಾಡಿದ್ವಿ, ಅಧಿವೇಶನ ಮಾಡಿದ್ವಿ. ಬೀದರ್ ಬಸವ ಕಲ್ಯಾಣದ ಅಧಿವೇಶನದಲ್ಲಿ 1 ಲಕ್ಷ ಜನ ಬಂದರು. ಯಾಕೆ ಸೇರಿದ್ರು? ನಾವು ಮಹಿಳಾ ಅಧಿವೇಶನ ಮಾಡಿದ್ವಿ ಬೆಳಗಾವಿ. ಸಿಕ್ಕಾಪಟ್ಟೆ ನಾವು ಎಷ್ಟು 2-3 ಸಾವಿರ ಅಂತ 10,000 ಜನ ಸೇರಿದರು. ಯಾಕೆ ಸೇರ್ತಾರೆ? ಇದಕ್ಕೆ ಜಾಮದಾರ್ ಕಾರಣ ಅಲ್ಲ. ಯಾಕೆ? ಈಗ ನೋಡಿ, ಈ ಕಳೆದ 6-7 ವರ್ಷದಲ್ಲಿ ಏನು ವಚನ ಪ್ರಸಾರ ಆಗ್ತಾ ಇದೆ, ಅದು ಈ ರ್ಯಾಲಿಯಿಂದ ಏನೋ ಇದರಲ್ಲಿ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಹುಟ್ಟಿ ಜನ ಹೆಚ್ಚಿಗೆ ಓದಾಕತ್ತಿದ್ರು. ಈಗ ಎಷ್ಟಿದೆ? ಸುಮಾರು 2-3 ಸಾವಿರ ವೆಬ್ಸೈಟ್ ಇದಿದೆ, ವಾಟ್ಸಪ್ ಗ್ರೂಪ್ಗಳಿದೆ. ಪ್ರತಿಯೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ 100 ಜನ ಮೆಂಬರ್ಸ್ ಇದ್ದಾರೆ. ದಿನಾಲು ವಚನ ಪಠಣ, ಸಾರಾಂಶ ಅದು ನಡೀತಾನೆ ಇರ್ತದೆ. ಆಮೇಲೆ ಅನೇಕ 100 ಬಸವಪರ ಸಂಘಟನೆ ಹುಟ್ಟಿಕೊಂಡಿವೆ. ಯಾಕಾಯ್ತು? ಇದಕ್ಕೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿತು. ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಲಿಂಗಾಯತ ಅನ್ನೋದು ಒಂದು ಸಮಾಜ ಇದೆ, ಅದಕ್ಕೊಂದು ತತ್ವ ಇದೆ, ಅದಕ್ಕೊಂದು ಸಿದ್ಧಾಂತ ಇದೆ, ಬಸವಣ್ಣವ್ರ ಕಾರಣ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಮಾಡಿದ್ಮೇಲೆ ಲಿಂಗಾಯತ ಓದಾಕತ್ರು. ಹೀಗಾಗಿ ಇವತ್ತೇನಾಗಿದೆ, ಭಾಳ ಜನ ಲಿಂಗಾಯತ ಲಿಟ್ರೇಟ್ ಇದ್ದಾರೆ. ಈಗ ಇದು 100 ವರ್ಷ ಹಂಗೆ ಇರಲಿಲ್ಲ, 5% ಇದ್ದರು. ಇವಾಗ 80-90% ಲಿಟ್ರೇಟ್ ಇದ್ದಾರೆ ಲಿಂಗಾಯತರಲ್ಲಿ. ಬ್ರಾಹ್ಮಣರು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಟೆಡ್ ಲಿಂಗಾಯತನೇ. ಹೀಗಿರುವಾಗ ಓದ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ.
ಅವ್ರು ಅರಿವು ಮಾಡ್ತಾ ಇದೆ, ಏನೋ ಹೀಗಿದಲ್ಲ, ಇದು ಸತ್ಯ ಹೀಗಿದೆ, ಮೊದಲು ಅಸತ್ಯ ಹೀಗಿತ್ತು ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಜನ ತಿರುಗಿ ಬರ್ತಿದ್ದಾರೆ. ಆದ್ದರಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ನನಗೆ ವಿಚಿತ್ರ ಅನಿಸುತ್ತೆ ಹೇಗೆ ಜನ ಬರ್ತಿದ್ದಾರೆ, ಸೇರ್ತಿದ್ದಾರೆ. ನಾವು ಪ್ಲ್ಯಾನ್ ಮಾಡೋದು ಅಂತ ಅಧಿವೇಶನಕ್ಕೆ ಒಂದು 40-50 ಲಕ್ಷ ಸಾಕು ಅಂತ ನಾವು ಪ್ರಯತ್ನ ಮಾಡಿದರೆ, ಹೆಚ್ಚಿನ ಪ್ರಯತ್ನ ಇಲ್ಲ. 1.5 ಕೋಟಿ ರೂಪಾಯಿ ದೇಣಿಗೆ ಬಂತು ಬಸವ ಕಲ್ಯಾಣದಲ್ಲಿ. ಅದರಲ್ಲಿ ಅರ್ಧಕ್ಕರ್ಧ ದುಡ್ಡು ಸೇವೆ ಮಾಡಿ ನಾವು ಕಾರ್ಪೊರೇಟ್ ಫಂಡಿಗೆ ಹಾಕಿದ್ವಿ. 1 ಕೋಟಿಗಳಲ್ಲಿ ಬೆಳೀತಾ ಇದೆ. ಇದು ಯಾಕಾಯಿತು ಅಂದರೆ ಇದಕ್ಕೆ ಯಾವ ವ್ಯಕ್ತಿ, ಅವನು ಜಾಮದಾರ್ ಇರಲಿ, MB ಪಾಟೀಲ್ ಇರಲಿ, ಹೊರಟೆ ಇವ್ರ ಕಾರಣ ಅಲ್ಲ. ಜನರಲ್ಲಿ ಮೂಡ್ತಿರ್ತಕ್ಕಂಥ ಬೆಳೀತಿರ್ತಕ್ಕಂಥ ಒಂದು ಅರಿವು, ಬಸವ ತತ್ವದ ಬಗ್ಗಿನ ಅರಿವು ಇದಕ್ಕೆಲ್ಲ ಕಾರಣ ಆಗಿದೆ. ಯಾವುದೇ ಒಂದು ಸಂಘಟನೆ ಅಲ್ಲ. ಅದು ಆ ಅರಿವನ್ನು ನಮಗೆ ಒಂದು ಪ್ರೇರಣೆ, ಅದೇ ಅರಿವನ್ನು ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಉದ್ದೇಶ, ಮತ್ತೇನೂ ಇಲ್ಲ. ವೈಯಕ್ತಿಕ ಭಾವನೆ ಇಲ್ಲವೇ ಇಲ್ಲ ಅದರಲ್ಲಿ. ಸರ್, ತಾವು ಜಾಗತಿಕ ಲಿಂಗಾಯತ ಮಹಾಸಭಾದ ಸ್ಥಾಪನೆ ಬೇರೆಯವರಿಂದ ಆದರೂ ಕೂಡ ಅದಕ್ಕೊಂದು ಸಮರ್ಪಕವಾದ ಸ್ಟ್ರಕ್ಚರ್ ಕೊಟ್ಟು ಕ್ರೆಡಿಟ್ ತಮಗೆ ಬರ್ತದೆ ಸರ್. ಇದನ್ನು ಇಟ್ಕೊಂಡು ಕೂಡ ತಾವು ಜಾಗತಿಕ ಲಿಂಗಾಯತ ಮಹಾಸಭಾನ ಯಾವ ರೀತಿ ಬೆಳೆಸಿದ್ರೆ ಅದು ಲಿಂಗಾಯತ ಧರ್ಮಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡ್ಬೋದು ಅಂತ ನಿಮಗನ್ನಿಸ್ತದೆ? ಈಗ ಸಮಾಜ ವಿಮುಖೇನು ಆಗಿಲ್ಲ. ಬಟ್ ಪ್ರಶ್ನೆ ಇರೋದು ಏನು ಅಂದರೆ, ನಾವು ಈ ಸಂಘಟನೆಗಳು ಬಿಡಿ, ಅದು ವೀರಶೈವ ಮಹಾಸಭಾನೋ, ಬಸವದಳನೋ, ಮಾತೆ ಮಾದೇವಿಯ ಲಿಂಗಾಯತ ಧರ್ಮ ಮಹಾಸಭಾನೋ, ಅದು ಜೈಲು ಮಾಡಿ ಬಿಟ್ಬಿಡಿ. ಈಗ ನಾವು ಮುಖ್ಯವಾಗಿ ವಿಚಾರ ಮಾಡಬೇಕಾಗಿದ್ದು, ಒಳ್ಳೆ ಕ್ರಮ ತಗೊಳ್ಬೇಕಾಗಿದ್ದು, ಒಂದು ಆ್ಯಕ್ಷನ್ ಕಾರ್ಯಕ್ರಮ ಹಾಕ್ಕೊಳ್ಬೇಕಾಗಿದ್ದಕ್ಕೆ ಮೂಲವಾಗಿ ನಮ್ಮ ಸಮಾಜವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದೆ, ಇವತ್ತು ಮೊದಲೇ ಮಾತು ತಾವು ನೆನ್ಪಿಟ್ಕೊಳ್ಬೇಕು. ನೀವು ಬರಿತಾ ಇರ್ತೀರಿ ಅನೇಕ ಸಲ, ನೀವಾಗಲಿ, ನಾನಾಗಲಿ, ವಿಶ್ವರಾಧ್ಯ ಆಗಲಿ, JS ಪಾಟೀಲ್ ಆಗಲಿ, ರಾಯಚೂರು ಆಗಲಿ, ಕಲಬುರಗಿ, ಇವರು ಎಲ್ಲರೂ ಯಾರ್ಯಾರು ಲಿಂಗಾಯತ ಧರ್ಮದ ಬಗ್ಗೆ, ವಚನಶಾಸ್ತ್ರದ ಬಗ್ಗೆ, ಶರಣ ಸಾಹಿತ್ಯ ಬಗ್ಗೆ ಬರೆದಾರೆ, ಇದೆಲ್ಲ ಆಗಿದ್ದು ಕೇವಲ ಕಳೆದ 101 ವರ್ಷದ ಅವಧಿಯಲ್ಲಿ ಮಾತ್ರ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂಥ, ಇದು ಕೋಟ್ಯಾಂತರ ಜನಸಂಖ್ಯೆ ಇದ್ದಂಥ ಲಿಂಗಾಯತ ಸಮಾಜದಲ್ಲಿ 10-15% ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಉಳಿದಂಥ 80% ಜನ ಇವರಿಗೆ ಇನ್ನೂ ಅರ್ಥ ಆಗಿಲ್ಲ. ಏನು ಅರ್ಥ ಆಗಿಲ್ಲ ಅಂದರೆ, ಇದು ಏನು ಧರ್ಮನೋ, ಹೇಗೆ ಧರ್ಮ ಅನ್ನೋವಂಥದ್ದು ಭಾಳ ಮಂದಿಗೆ ಗೊತ್ತಾಗಿಲ್ಲ. ಅನ್ಫಾರ್ಚುನೇಟ್ಲಿ ಇನ್ಕ್ಲೂಡಿಂಗ್ ಕಲಬುರಗಿ, NG ಮಾದೇವಪ್ಪ, ರಾಜೂರು, ಇವರೆಲ್ಲ ಬರೆಯೋರು 1980-85 ವೀರಶೈವ ಅಂತ ಬರೆದರು. ಎಲ್ಲ ಈಗ ತೋಂಟದಾರ್ಯ ಜಗದ್ಗುರುಗಳ ಸಂಸ್ಥೆಯಲ್ಲಿದ್ದಾಗ ವೀರಶೈವ ಯುವ ಸಂಘ ಇತ್ತು, ವೀರಶೈವ ಅಧ್ಯಯನ ಸಂಸ್ಥೆ ಇತ್ತು. ಅದನ್ನು ಆಮೇಲೆ ಲಿಂಗಾಯತ್ ಮಾಡಿದ್ರು, ಆಮೇಲೆ ಕಲಬುರಗಿ ಅಂತ ಮಾಡಿದ್ದಾರೆ. ಆದರೆ ಇವರು ಎಲ್ಲರೂ ವೀರಶೈವ ಅಂದ್ಕೊತ ಹೋದರು. ಇದಕ್ಕಿಂತ ದುರ್ದೈವ ಸಂಗತಿ ಅಂದರೆ, ನಾವು ತೋಂಟದಾರ್ಯ ಜಗದ್ಗುರುಗಳ ಪ್ರಾರಂಭದಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದರು ಅಂತ ದೊಡ್ಡ ಹಿಂದಿನ ಸ್ವಾಮಿಗಳನ್ನು ಹೇಳಿದರು, ಸತ್ಯ. ಆದರೆ ಅವರ ಇತಿಹಾಸ ನೀವು ನೋಡಿದರೆ 500 ವಚನಗಳಿದೆ. ಇದು ಮೂರನೇ ರಿವಿಷನಲ್ಲಿ ಬಂದಿದೆ ನೋಡಿ, ವಾಲ್ಯೂಮ್ 1ರಲ್ಲಿ. ವಾಲ್ಯೂಮ್ 1ಗಲ್ಲ, ವಾಲ್ಯೂಮ್ 2ರಲ್ಲಿ ಬಂದಿದೆ. ಬಸವೋತ್ತರ ಯುಗದ ವಚನಗಳಲ್ಲಿ ತೋಂಟದ ಸಿದ್ಧಲಿಂಗ ಶ್ರೀಗಳ ವಚನಗಳು 500 ವಚನ ಇರ್ತದೆ, ದಯವಿಟ್ಟು ನೋಡಿ. ಆ ವಚನಗಳು ನೋಡಿದರೆ ಸಿದ್ಧಲಿಂಗ ಶ್ರೀಗಳು ಸಾಂಸ್ಥೀಕರಣಕ್ಕೆ ದೊಡ್ಡ ಮಹತ್ವ ಕೊಟ್ಟು 700 ನಮ್ಮ ಫಾಲೋವರ್ಸ್ ಕಟ್ಕೊಂಡು ಭಾರತ ಮೇಲೆ ತಿರುಗಾಡಿ ಬಂದು ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಸಾಂಸ್ಥೀಕರಣಗೊಳಿಸಿದರು. ಅವ್ರು ಎಲ್ಲಾರ್ದು ಹೋದರೆ ಸಾಂಸ್ಥೀಕರಣ ಆಗ್ತಿರಲಿಲ್ಲ. ಸಾಂಸ್ಥೀಕರಣ ಮಾಡಿದರು. ಸಾಂಸ್ಥೀಕರಣದಿಂದ ಕೆಲವು ತಪ್ಪುಗಳು ಆದವು, ಅಧ್ವಾನಗಳು ಆದವು. ಅದಕ್ಕೆ ತಾತ್ವಿಕವಾದ ಹಿನ್ನೆಲೆಯಲ್ಲಿ ತೋಂಟದಾರ್ಯ ಸಿದ್ಧಲಿಂಗ ಶ್ರೀಗಳು ಇವರಲ್ಲ ಮೂಲ ಮಾಡಿದವರು. 16 ಶತಮಾನದಲ್ಲಿ ವೀರಶೈವ ಶಬ್ದಕ್ಕೆ ದೊಡ್ಡ ಅರ್ಥ ಕೊಟ್ಟು ಬಸವಣ್ಣನವರ ಶರಣರ ಅನೇಕ ವಿಚಾರಗಳನ್ನು ಟ್ವಿಸ್ಟ್ ಮಾಡಿದರು. ನೀವು ಏನು ಹೋಗ್ಬಿಡಿ, ನಾನು ಮಾತು ನೋಡಬೇಕಾದ್ರೆ ಆ 500 ವಚನಗಳು ಓದಿಬಿಡಿ. ಓದಿ ಶರಣ ನಿಲುವುಗಳನ್ನು ತುಲನಾತ್ಮಕವಾಗಿ ನೋಡಿ, ನಾನೇನು ಹೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಇದು ಭ್ರಷ್ಟತೆ ಉಂಟಾಗಿದ್ದು 16ನೇ ಶತಮಾನದ ನಂತರದಲ್ಲಿ. ಅವರು ಸಂಸ್ಥೀಕರಣ ಮಾಡಲಿಲ್ಲ, ಮಾಡಬೇಕಂತ ಅವ್ರ ವಿಚಾರ ಇತ್ತು. ಅದು ಆಗಿದ್ದು ಸುಮಾರು 70-80 ವರ್ಷಗಳ ನಂತರ. ಅದೇ ಹೆಸರಿನ ಕಟ್ಟಿಗೆಹಳ್ಳಿಯಲ್ಲಿ ಅವ್ರ ಶಾಖೆ ಇದ್ದಾಗ ಆಯಿತು. ಅವರು ಕಟ್ಟಿಗೆಹಳ್ಳಿ ಸಿದ್ಧಲಿಂಗ ಸ್ವಾಮಿಗಳ ಕಾಲದಲ್ಲಿ ಅವ್ರ ಶಿಷ್ಯರೆಲ್ಲ, ನೀವು ಸತ್ತ ಮೇಲೆ ನಮ್ಮನ್ನು ವಾರಸುದಾರ ಮಾಡಿ ಅಂತ ಹೋದಾಗ ಅವ್ರು, ನಾನು ಯಾರನ್ನು ಮಾಡಲ್ಲಪ್ಪ, ನಿಮ್ಮನ್ನು ಮಠ ಕಟ್ಕೊಂಡು ಹೋಗಿಬಿಡಿ ಅಂತ ಹೇಳ್ಬಿಟ್ರು. ಅಲ್ಲಿ ಬಂದವ್ರು 4 ಮಂದಿ ಭಾಳ ಪ್ರಸಿದ್ಧ ಇವತ್ತು. ಚಿತ್ರದುರ್ಗ ಮಠ ಶಾಂತವೀರ ಸ್ವಾಮಿಗಳು, ಆಮೇಲೆ ಗೋಸಲ ಸಿದ್ದೇಶ್ವರರು ತುಮಕೂರು, ಅದಾದ ನಂತರ ಗಣಲಿಂಗ ರುದ್ರಮುನಿ ದೇವರು ಸುತ್ತೂರು ಮಠ, ಇವೆಲ್ಲ ಹೋಗಿ ಚಾಲು ಮಾಡಿದರು. ಆಮೇಲೆ ಒಂದೊಂದಾಗಿ ಬಂತು. ಮುರುಘಾ ಮಠದ ಶಾಂತವೀರ ಸ್ವಾಮಿಗಳು ಅಲ್ಲಿದೆ. ಇವೆಲ್ಲ ಮುರುಘಾ ಮಠದ ಜಂಬ ಕೊಚ್ಕೊಳ್ತಾರೆ. ಬೋಸ್ ಮಠದ ಅರ್ಧಕರ್ಧ ಸುಳ್ಳು ಅದು. ಓಕೆ, ಇವರೇನು ಗೊತ್ತಾರೆ, ನಾವೇ ಅಲ್ಲಮ್ಮ ಪ್ರಭುವಿಗೆ ವಾರಸ್ದಾರರು, ಶೂನ್ಯ ಪೀಠದ ನಾವು ಎಲ್ಲ ಸುಳ್ಳು. ಅವ್ರು ಅಂತಾರೆ ಇವರು ಸಿದ್ಧಲಿಂಗೇಶ್ವರ, ಇವ್ರನ್ನ ಬಿಟ್ಬಿಡಿ. ಇವರು ಸಿದ್ಧಲಿಂಗೇಶ್ವರ ಇದ್ದಿದ್ದೇನೆ 1575 ಮುಂದಿನ ಅವಧಿಯಲ್ಲಿ.
ಈ ಕಟ್ಟಿಗೆಹಳ್ಳಿ ಸ್ವಾಮಿಗಳು ಬಂದಿರೋದು 80 ವರ್ಷ ನಂತರ 17 ಶತಮಾನ ಸುಮಾರಿಗೆ ಅದು. ಓಕೆ, ಅವರಿದ್ದಾಗ ಇವೆಲ್ಲ ಮಠಗಳು ಹುಟ್ಟಿದ್ದು. ಅವರಿಲ್ಲದಾಗ ಇವ್ರು ಎಲ್ಲಿದ್ದರು? ಶಾಂತವೀರ ಸ್ವಾಮಿಗಳಿಗೆ ಪೂರ್ವದಲ್ಲಿ ಮಠ ಎಲ್ಲಿತ್ತು? ನಾನು ಹೇಳಬೇಕಾಗಿಲ್ಲ. ಹಿರೇಮಲ್ಲೂರು ಈಶ್ವರ ಬುಕ್ಕಿನಲ್ಲಿ ಇವರು ಸ್ವಾಮಿಗಳನ್ನ ಇಂಟರ್ವ್ಯೂ ನೋಡಿ ಅದು ಹೆಂಗಿದೆ ಅವರೇ ಹೇಳಿದ್ದಾರೆ. ಮುರುಘಾಮಠ ಸ್ವಾಮಿಗಳು ಹೇಳಿದ್ದಾರೆ, ಸುತ್ತೂರು ಮಠ ಸ್ವಾಮಿಗಳು ಹೇಳಿದ್ದಾರೆ, ತುಮಕೂರು ಸ್ವಾಮಿಗಳು ಹೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ ಬರ್ಕೊಳ್ಳಿ, ರೆಕಾರ್ಡ್ ಆಗಿದೆ, ಅದು ರಿಸರ್ಚ್ ಪ್ರಾಜೆಕ್ಟ್ ಅದು 3 ವಾಲ್ಯೂಮ್ಸಲ್ಲಿ ಈಶ್ವರನ್ ಅಂತ ಅದ್ರಾಗ ಹೇಳಿದ್ದಾರೆ. ಆ ಮೂಲ ಇತಿಹಾಸ ಹೇಳಿದ್ದಾರೆ ಅವರು. ಮತ್ತು ಅವರ ಸಮಾಧಿಗಳನ್ನು ಕೂಡ ತೋರಿಸಿದ್ದಾರೆ ಅವರಲ್ಲಿ. ಆದ್ದರಿಂದ ಇದೇನಾಗಿದೆ ಅಂದರೆ ಮಠೀಕರಣ ಅಂದರೆ ಸಂಸ್ಥೀಕರಣ. ಇಲ್ಲಿ ಒಂದು ತತ್ವ ಬರ್ತದೆ, ಅದು ಇಲ್ಲಿ ಭಾಳ ಅನ್ವಯ ಆಗುತ್ತೆ. ಏನು? ಯಾವುದೇ ವಿಚಾರ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಅವರ ಕರಿಸ್ಮಾದಿಂದ ಬೆಳೀತದೆ. ಆ ಕರಿಸ್ಮಾ ಇನ್ಸ್ಟಿಟ್ಯೂಷನಲೈಸ್ ಮಾಡಲಿಲ್ಲ ಅಂದರೆ ಆ ವ್ಯಕ್ತಿಯಿಂದ ಸತ್ತೋಗುತ್ತೆ, ನಾಶ ಆಗಿಬಿಡುತ್ತೆ. ಹಾಂ. ಸೊ ಇನ್ಸ್ಟಿಟ್ಯೂಷನಲೈಸ್ ಕರಿಸ್ಮಾ ಬಿಕಮ್ಸ್ ಲಾಂಗರ್ ಡ್ಯೂರೇಷನ್ ಎಕ್ಸಿಸ್ಟೆನ್ಸ್ಗೆ ಬರ್ತದೆ. ಅದಕ್ಕೆ ಅಂದರೆ ಬುದ್ಧಂದ ತಗೊಳ್ಳಿ, ವಿಹಾರಗಳು ಇದು ಬುದ್ಧ ಸಂಘಗಳು ಇರಲಿಕ್ಕೆ ಏನಾಕಿತ್ತು? ಸಂಘಗಳನ್ನು ಕಟ್ಟಿದವನು, ಪ್ರಾರಂಭ ಮಾಡಿದವನು ಬುದ್ಧನೇ. ಅವನ ಜೀವಿತ ಕಾಲದಲ್ಲಿ ಸಂಘಗಳು ನಿರ್ಮಾಣ ಆಯಿತು. ಅದಕ್ಕೆ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅವ್ರ ಕಾಲದಲ್ಲಿ ಚಾಲೂ ಆಯಿತು. ಆಮೇಲೆ ಹೋಗಿ ವಿಹಾರಗಳು ಬಂದು, ಸ್ತೂಪಗಳು ಬಂದು, ಅವೆಲ್ಲ ಚಾಲೂ ಆಯಿತು. ಆಮೇಲೆ ಚೈತ್ಯಗಳು ಬಂದು. ಚೈತ್ಯ ಅಂದರೆ ಅದು ವಿಹಾರನೂ ಹೌದು ಮತ್ತು ಸ್ತೂಪನೂ ಹೌದು. ನಡು ಸ್ತೂಪ ಇರ್ತದೆ, ಸುತ್ತ ವಿಹಾರ ಇರ್ತದೆ, ಅದಕ್ಕೆ ಚೈತ್ಯ ಅಂತಾರೆ, ಎರಡು ಕೂಡಿದ್ದಕ್ಕೆ. ಅದು ಹಂಗಾಯ್ತು. ಮೊಹಮ್ಮದ್ ಪೈಗಂಬರು ಧರ್ಮನ ಕಟ್ಟಿದ, ರಾಜದಂಡನೂ ತೊಗೊಂಡ, ಧರ್ಮದಮ್ಮನೂ ತೊಗೊಂಡ, ಸಂಸ್ಥೆಗಳನ್ನು ಕಟ್ಟಿದ ಜೀವಿತ ಕಾಲದಲ್ಲಿನೇ. ಕ್ರಿಸ್ತನೂ ಮಾಡಲಿಲ್ಲ. ಕ್ರಿಸ್ತ ಮತ್ತು ಲಿಂಗಾಯತ ಫಿಲಾಸಫಿ ಹಿಸ್ಟ್ರಿ ಸಿಮಿಲರ್ ಇದೆ. ಆದರೆ ಅವನ ಶಿಷ್ಯರು ಮಾಡಿದರು, 12 ಜನ ಶಿಷ್ಯರು. ಅದರ ಒಬ್ಬ ದ್ರೋಹಿ ಇದ್ದ. ಇರಲಿ, 14 ಜನ ಅವರು, ಪೀಟರ್ ಆ್ಯಂಡ್ ಪಾಲ್ ಇಬ್ಬರು ಸೇರಿಕೊಳ್ತಾರೆ. ಇವರು ಎಲ್ಲರೂ ದುರ್ಮರಣ ಹೊಂದಿದವರೆ, ಮಾರ್ಟಿಯರ್ ಆದವರೆ 12 ಮಂದಿ, 14 ಮಂದಿ ಆ್ಯಕ್ಚುಲಿ, ಜೀಸಸ್ ಒಬ್ಬರು ಬಿಟ್ಟರೆ, ಮೇರಿ ಮಗ್ದಲಿನ ಬಗ್ಗೆ ಬಿಟ್ಟರೆ. ಈ 14 ಜನರಲ್ಲಿ ಇಬ್ಬರನ್ನ ಬಿಟ್ಟರೆ 12 ಜನ ಮಾರ್ಟಿಯರ್ ಆದವ್ರೆ, ಸತ್ತವ್ರೆ ಇದಕ್ಕೋಸ್ಕರವಾಗಿ. ಅವರಿಂದ ಧರ್ಮ ಬೆಳೀತು. ಅವರು ಗಾಸ್ಪೆಲ್ ಬರೆದ್ರು. ಆ ಗಾಸ್ಪೆಲ್ ಕಲೆಕ್ಷನ್ನ ಕ್ರಿಶ್ಚಿಯನ್ ಬೈಬಲ್. ಸರ್, ಈ 770 ಅಮರಗಣಗಳ ಪಾತ್ರ, ಹಾಂ, ಬಸವಾದಿ ಶರಣರ ಪಾತ್ರ ಇಲ್ಲಿ ಯಾಕೆ ಮುಂದುವರಿಲಿಲ್ಲ ಸರ್? ಇದೇ ಕಾರಣ, ಇನ್ಸ್ಟಿಟ್ಯೂಷನ್ ಮಾಡಲಿಲ್ಲ. ಮಾಡಿದ್ರಲ್ಲ ಸರ್, ಅನುಭವ ಮಂಟಪ ಇತ್ತಲ್ಲ. ಅನುಭವ ಮಂಟಪ ಮುಗಿದು ಹೋದ್ಮೇಲೆ ಇನ್ಸ್ಟಿಟ್ಯೂಷನ್ ಆಗಲಿಲ್ಲ. ಹಾಂ, ಬ್ರೇಕ್ ಆಯಿತು. ಅನುಭವ ಮಂಟಪ ಇನ್ಸ್ಟಿಟ್ಯೂಷನ್ ಅಲ್ಲ. ಇನ್ನು ಅನುಭವ ಮಂಟಪ ಅದು ಮೂಲ ಬೀಜ. ಈ ಧರ್ಮ ಅನುಭವ ಮಂಟಪ ಇಲ್ಲಾರ್ದೆ ಹೋದರೆ ಈ ಧರ್ಮ ಬೆಳೀತಿತ್ತಾ? ಇಲ್ಲ. ಇಲ್ಲ ಸರ್. ಈ 20ನೇ ಶತಮಾನದಲ್ಲಿ 21ರಲ್ಲಿ ಲಿಂಗಾಯತರು ಹಿಂದೂಗಳ ಅಲ್ಲ ಅಂತ ಹೇಳಿದರೆ ಏನು ಹಾನಿ ಆಗೋದಿದೆ? ಯಾಕೆ ಅದು ವೈದಿಕರನ್ನು ಕೆರಳಿಸ್ತದೆ? ಅಲ್ಲಿಲ್ಲ, ಅದು ಬೇರೆ. ಅದಕ್ಕೆ ಯಾಕಂದರೆ 3 ಕಾರಣ. ಮೊದಲೇ ಕಾರಣ ಅಂದರೆ ಭಾರತದಲ್ಲಿ 4-5 ಧರ್ಮಗಳು ಹುಟ್ಟಿವೆ. ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಪ್ರಮುಖ. ಇನ್ನೂ ಬೇರೆ ಸಣ್ಣ ಸಣ್ಣದ ಬಿಡಿ. ಈ 3 ಧರ್ಮಗಳನ್ನು ನೀವು ಅಧ್ಯಯನ ಮಾಡಿದರೆ ಯಾವುದೇ ಧರ್ಮದ ಗುರು, ಬುದ್ಧ ಆಗಲಿ, ಮಹಾವೀರ ಆಗಲಿ, ಪಾರ್ಶ್ವನಾಥ ಆಗಲಿ, ಸಿಖ್ಖರ ಗುರು ಆಗಲಿ, ಎಂದೂ ಕೂಡ ವೇದಗಳನ್ನು, ಶಾಸ್ತ್ರ ಪುರಾಣಗಳನ್ನ, ಬ್ರಾಹ್ಮಣರನ್ನ ನೇರವಾಗಿ ಯಾರೂ ಖಂಡಿಸಿಲ್ಲ, ಬೈದಿಲ್ಲ. ಇಂಡೈರೆಕ್ಟಾಗಿ ಕಬೀರ್ ಪಂಥಿಗಳು ಕಬೀರ್ ದೋಹೆಗಳನ್ನು ಓದಿರ್ಬೋದು ಹಿಂದೇಳಿ. ಇಂಡೈರೆಕ್ಟಾಗಿ ಅವ್ರು ಹೇಳಿದ್ದಾರೆ ಹೊರತಾಗಿ ಬ್ರಾಹ್ಮಣರನ್ನ ಕಣ್ಣಾಗ ಎಲ್ಲವೋ ವಿಪ್ತ ಏನು ವಿಪ್ರರು ನುಡಿದಂತೆ ನಡೆಯೋರು ತಮ್ಮ ಗಂಡು ನೇರವಾಗಿ ಎಲವೋ ಅಂದರೆ ಎಲೆ ಮಗಣೆ ಅಂದಂಗೆ. ಹೌದು, ಆ ರೀತಿ ಅಂಬಿಗರ ಚೌಡನ ವಚನಗಳಂತೂ ನೇರವಾಗಿ ಹಾರ್ಡ್ ಹಿಟ್ಟಿಂಗ್ ಬುಲೆಟ್ಸ್ ಇದ್ದಂಗಿದೆ. ಬಸವಣ್ಣವ್ರ ವಚನಗಳು ಹಾಗೇ ಇದೆ. ಅನೇಕ 10-20 ವಚನಗಳು ಬ್ರಾಹ್ಮಣರ ವಿರುದ್ಧ, ಶಾಸ್ತ್ರಗಳ ವಿರುದ್ಧ, ಏನದು ಆಗಮದ ಮೂಗುಕವೇ, ವೇದಕ್ಕೆ ವರೆಯ ಕಟ್ಟುವೆ, ಅದಕ್ಕೆ ಶಾಸ್ತ್ರಕ್ಕೆ ನಿಗಳನ್ನಿಟ್ಟುವೆ, ಏನಿದೆ ಅರ್ಥ? ಹಿಂಗೆ ಅವನು ಹೇಳಿಲ್ಲ. ಇನ್ನೂ ಒಂದು ಶಬ್ದ ಹೋದರೆ ಸಿಖ್ಖರಲ್ಲಿ 12 ಜನ ಪಟ್ಸಿಗಳಿದ್ದಾರೆ, ಬ್ರಾಹ್ಮಣರು ಪ್ರಚಾರ ಮಾಡೋದ್ರಲ್ಲಿ. ಓಕೆ, ನೀವು ಹಾಗೆ ಜೈನ ಧರ್ಮಕ್ಕೆ ಹೋದರೆ ಅವರು ಫುಲ್ ಹಿಂದೂದಿಂದ ಭಾಳ ಕಡಿಮೆ ಹೋಗ್ಬಿಟ್ಟಿದೆ. ಅದು ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ, ಆ ಟೈಪ್ ಆಗಿದೆ. ಬುದ್ಧರಲ್ಲಿ ಕೂಡ ಮೊದಲ ಕನ್ವರ್ಟ್ ಆದರೂ 4 ಮಂದಿ ಬ್ರಾಹ್ಮಣರೇ. ಆನಂದ ಹಿಡ್ಕೊಂಡು ಅವ್ರು ಏನು ಹೆಸರು ಬರ್ತಾವ್ರೆ ಎಲ್ಲರೂ ಬ್ರಾಹ್ಮಣರೇ. ಯಾಕಂದರೆ ಅವರು ಇವನು ಕ್ಲಾಸ್ಮೇಟ್ಸ್ ಆಗಿದ್ದರು, ಅವನು ರಾಜ್ಕುಮಾರ್ ಆಗಿದ್ದರಲ್ಲಿ. ಅವರೇ ಮೊದಲು ಕನ್ವರ್ಟ್ ಆದವರು. ಆಮೇಲೆ ಅವ್ರ ಚಿಕ್ಕಮ್ಮ, ಅವ್ರ ಹೆಂಡತಿ ಪಂತೆಲ್ಲ ಆಗಿದ್ದು, ಅವರಿಂದ ಮುಂದೆ ಧರ್ಮ ಚಾಲುವಾಯಿತು. ಪ್ರಚಾರ ಮಾಡಿದ್ರು ಅವರೇ. ಈ ಇದು ಶರಣಾಚಾರಿತ್ವದಲ್ಲಿ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ವೇದ, ಶಾಸ್ತ್ರ, ಪುರಾಣ, ಬ್ರಾಹ್ಮಣರನ್ನು. ಇದನ್ನು ಅವ್ರು ಸಹಿಸೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನುಸ್ಮೃತಿ ಓದಬೇಕು. ಅಲ್ಲಿ ಕೆಲವು ಶ್ಲೋಕಗಳಿದೆ. ನಾನು ಇದರಲ್ಲಿ 12 ಶ್ಲೋಕಗಳು ತೆಗೆದು ನೋಡಿ ಅದು ಈ ಬುಕ್ನ ನಾನು ಕೋಟ್ ಮಾಡಿದ್ದೀನಿ ಇಂಗ್ಲೀಷಲ್ಲಿ ಮತ್ತು ಸಂಸ್ಕೃತ ಎರಡೂ ಕೋಟ್ ಮಾಡಿದ್ದೀನಿ ಇದರಲ್ಲಿ. ಇಂಗ್ಲೀಷಲ್ಲಿನೇ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಅವರು ಗೋಡ್ಶಂಸಪ್ಪ. ಅದರಲ್ಲಿ ಏನು ಹೇಳ್ತಾರೆ?
ಬ್ರಾಹ್ಮಣರು ಹುಟ್ಟಿನಿಂದಲೇ ಶ್ರೇಷ್ಠರು. 10 ವರ್ಷದ ಬ್ರಾಹ್ಮಣ ಹುಡುಗ 40 ವರ್ಷದ ರಾಜನಿಗಿಂತ ಶ್ರೇಷ್ಠರು. ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಲಿಕ್ಕೆ ಹಕ್ಕುಳ್ಳವರು ಬ್ರಾಹ್ಮಣರು ಮಾತ್ರ. ಆಮೇಲೆ 3 ಜನರನ್ನು ಕೆಣಕಬಾರ್ದು. ಯಾರ್ಯಾರವರು? ಒಂದು ಹಾವು, ಒಂದು ರಾಜ, ಮತ್ತೊಬ್ಬರು ಬ್ರಾಹ್ಮಣ. ಯಾಕಂದರೆ ಅವರು ಕೆಣಕಿದವ್ರನ್ನ ಕೊಂದು ಹಾಕುತ್ತಾರೆ. ಇದನ್ನು ಕೋಟ್ ಮಾಡಿದ್ದೀನಿ. ವೇದದಲ್ಲಿ ಹೇಳಿದ ಇಲ್ಲ, ಇದರಲ್ಲೇ ಹೇಳಿದ್ದಾರೆ, ಮನುಸ್ಮೃತಿಯಲ್ಲಿ ಇದೆ. ಸ್ಮೃತಿಯಲ್ಲಿ ವೇದದಲ್ಲಿ ಇದು ಬರೋದಿಲ್ಲ. ಸರಿ, ಇದನ್ನು ವಿರೋಧ ಮಾಡಿದರೆ ಸತ್ಯ ಇದೆ. ಅದನ್ನು ಅನುವಾದ ಮಾಡಿ ಹೇಳಿದರೆ ಅಥವಾ ವಚನಗಳಲ್ಲಿ ನೇರವಾಗಿ ಹೇಳಿದರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಅವ್ರ ಮಕ್ಳಿಗೆ ಗೊತ್ತಿಲ್ಲ ಅಂತಲ್ಲ. ಅದಕ್ಕೆ ನಾನು ವೀರ ಸಾವರ್ಕರದ್ದು ಹಿಂದುತ್ವದಲ್ಲಿ ಅದು 8 ಕೊಟೇಶನ್ ಕೊಟ್ಟಿದ್ದೀನಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಸಾವರ್ಕರ್ ಅಷ್ಟೇ, ಆ ವಿರೋಧ ಮಾಡಿಲ್ಲ. ಅದಕ್ಕೆ ನಾನು ಕೊಟ್ಟಿದ್ದೀನಿ ಅದನ್ನು. ಈ ಮೆಮೊರಂಡಮಲ್ಲಿ ಕೊಡ್ತಾ ಇದ್ದೀವಿ, ಅದನ್ನು ಹಾಕ್ತಾ ಇದ್ದೀವಿ ನಾವು. ಅವ್ನು ಮತ್ತೆ ಸರಿ ನೀವು ಅವನು ಮತ್ತೊಬ್ಬ ಗೋಲ್ಮಾಲ್ಕರ್ ಇದ್ದಲ್ಲ, ಅವನು ಅದನ್ನು ಸೈಲೆಂಟ್ ಇರ್ತಾನೆ. ಒಂದು ಮಾತ್ರ ಹೇಳ್ತಾನೆ, ವೀರಶೈವರು ಬೇರೆ ಲಿಂಗಾಯತರು ಬೇರೆ, ಒಬ್ರಿಗೊಬ್ರು ಒಪ್ಕೋದಿಲ್ಲ ಅಂತ. ಅದನ್ನು ಬರ್ದಾನವ ಯಾರು? ಗೋಲ್ವಾಲ್ಕರ್ ತನ್ನ ಬುಕ್ನಲ್ಲಿ ಬಂಚ್ ಆಫ್ ಥಾಟ್ಸಲ್ಲಿ. ಇವನು ಹಿಂದುತ್ವದಲ್ಲಿ 17 ಕಡೆ ನಾನು ಕೊಟೇಶನ್ ಕೊಟ್ಟಿದ್ದೀನಿ, ಪೇಜ್ ನಂಬರ್ ಎಲ್ಲ ಹಾಕಿಬಿಟ್ಟು. ಅಲ್ಲಿ ಅವ್ನು ಸರಿಯಾಗಿ ಹೇಳಿದ್ದಾನೆ. ಸರಿ, JLMನ ಆಶಯ ಏನು? ವೀರಶೈವರು ಲಿಂಗಾಯತ ಇಲ್ಲ, ನಮ್ಮ ಆಸೆ ಇರೋದು ಮೂಲ ಏನೇ ಇರಲಿ, ಮೊದಲೇದು ಮುಖ್ಯ ಆಸೆ ಯಾವಾಗ ನೀಡುತ್ತೆ ದೇವರಿಗೆ ಗೊತ್ತು. ಅದಕ್ಕೆ ಇತಿಹಾಸ ಎಲ್ಲ ಕಂಡುಹಿಡಿಯೋದು, ಅದಕ್ಕೆ ತತ್ವಶಾಸ್ತ್ರಗಳನ್ನು ಮಾಡ್ಕೊಂಡು ಪೂರಕವಾಗಿ ಕೊಟ್ಟು ದಾಖಲೆನ ಒದಗಿಸಿ ಆರ್ಗ್ಯುಮೆಂಟ್ ಮುಂದುವರ್ಸೋದು ಮೊದಲೇದು. ಓಕೆ, ಅದು ಮುಂದುವರಿತದೆ. ಅದು ಅದ್ರ ಜೊತೆಗೆ ಈ ಲಿಂಗಾಯತ ಸಮಾಜದಲ್ಲಿ ಎಲ್ಲ ಮಠಗಳನ್ನು ಒಂದುಗೂಡಿಸ್ಬೇಕು. ಆಮೇಲೆ ಎಲ್ಲ ಸಂಸ್ಥೆಗಳಿಗೆ ಒಂದು ಫೆಡರೇಷನ್ ಮಾಡಬೇಕು. ಇವರಲ್ಲಿ ಐಕ್ಯತೆಯನ್ನು ತರಬೇಕು, ಒಂದು ಒಕ್ಕಟ್ಟು ಮೂಡಿಸ್ಬೇಕು. ಅದರಲ್ಲಿ ನಾವು ಹೇಳೋದು ವಿರಕ್ತ ಮಠಗಳನ್ನು ಪಂಚಾಚಾರ್ಯ ಮಠಗಳು ಇಲ್ಲ, ವಿರಕ್ತ ಮಠ ಪಂಚಾಚಾರ್ಯ ಬಿಟ್ಬಿಡೋದು. ಈಗಾಗಲೇ ಅವ್ರಿಗೆ ಬುದ್ಧಿ ಕಲ್ತಾರೆ. ಈಗ ಹೆಂಗೆ ಬರ್ತದೆ ನೋಡಿದ್ರಲ್ಲೋ, ಅದೇ ಈಗ ವಚನಗಳನ್ನ ಹೇಳಕ್ಕೆ ಶುರು ಮಾಡಿದ್ದಾರೆ. ಅಲ್ಲೆಲ್ಲ ಬಸವಣ್ಣ ನಮ್ಮ ವಿರೋಧಿ ಅಲ್ಲ ಅಂತ ಹೇಳ್ತಾನೆ. ಮೊದಲು ದೌರ ಸಂಸ್ಥಾಕ ಅಲ್ಲ, ಒಳ್ಳೆ ಸಮಯಕ್ಕೆ ಬರ್ತಿರ್ಲಿಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ತಾನೆ, ಬಸವಣ್ಣ ನಮ್ಮ ವೈರಿಗಳಲ್ಲ ಅಂತ ತಿಳ್ಕೊಂಡು. ಈ ಬಸವಣ್ಣನ ಅಶ್ವಾರೂಢ ಮೂರ್ತಿ ಇನಾಗ್ರೇಟ್ ಮಾಡ್ಯಾರ ಸ್ವಾಮಿ ಮೊನ್ನೆ. ಹೌದು ಸರ್, ತಿಂಗಳಲ್ಲಿ ಗೊತ್ತಾಗಿದೆ ಅವರಿಗೆ, ಗೊತ್ತಾಗಿದೆ ಸರ್, ಅವ್ರಿಗೆ ಗೊತ್ತಾಗಿದೆ. ಈಗ ವೈದಿಕರು ವಚನದ ಈಗ ವಚನ ದರ್ಶನದ ಮೂಲಕ ನೀವು ಅದನ್ನು ನೋಡ್ಬೇಕಾಯ್ತಂದ್ರೆ ಈ ಜಜ್ಮೆಂಟ್ ನೋಡಿ. ಭಾಳ ಪಾಟೀಲ್ ಹೊಸ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಜೈನರಿಗೆ ಸ್ವತಂತ್ರ ಧರ್ಮ ಮಾನ್ಯತೆ ಕೊಡಲಿಲ್ಲ. ಅವರು ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲ, ವೈದಿಕರು. 1947ರಿಂದ 2005ರವರೆಗೆ ಇವರು ಕೊಡಲಿಲ್ಲ ಮಾನ್ಯತೆ. ಅವರು ಕೋರ್ಟಿಗೆ ಹೋದರು. ಕೋರ್ಟ್ನಲ್ಲಿ 3 ಜನ ಬೆಂಚ್ ಜಡ್ಜಿಗಳದ್ದು ಅವ್ರೇನು ಹೇಳಿದರು, ನೀವು ಕೊಟ್ಟ ಎಲ್ಲ ಆಧಾರಗಳನ್ನ ನೋಡಿದರೆ ಜೈನ ಧರ್ಮ ಪ್ರತ್ಯೇಕ ಧರ್ಮ ಅಂತ ಒಪ್ಕೊಳ್ತೇವೆ, ಆದರೆ ಮಾನ್ಯತೆ ಕೊಡುವ ಅಧಿಕಾರ ನಮಗಿಲ್ಲ, ನೀವು ಸ್ವತಂತ್ರ ಬೇರೆ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ರು. ಅದನ್ನು 2005ರಲ್ಲಿ ಬಾಲ್ ಪಾಟೀಲ್ ಕೇಸನ್ನು ಇದು ಕೊಟ್ಟಾಗ ಮುಗಿದಿತ್ತು. ಕೇಸ್ ಬಂದಾಗ ವಾಜಪೇಯಿ ಗೌರ್ಮೆಂಟ್ 2004ಕ್ಕೆ ಮುಗೀತು. ಇವ್ರು ಬಂದರು. ಇವರು ಕನ್ಸಿಡರ್ ಮಾಡಲಿಲ್ಲ ಜೈನರದು. ಜವಾಹರ್ಲಾಲ್ ನೆಹರು ಕನ್ಸಿಡರ್ ಮಾಡ್ತೀವಿ ಅಂತ 1947ರಲ್ಲೇ ಲೆಟರ್ ಕೊಟ್ಟಿದ್ದಾರೆ. ಆದರೂ ಕೂಡ ಮಾಡಲಿಲ್ಲ. ಅವ್ರು ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇತ್ತು, ಉಪ 1 ಇತ್ತು, ಅವಾಗ ಮಾಡಲಿಲ್ಲ. ಕೊನೆಗೆ 2014ರಲ್ಲೇ ಕೊಟ್ಟರು, ನೆನ್ಪಿಟ್ಕೊಳ್ಳಿ. ಹೌದು ಸರ್, ಕೊಟ್ಟರು. ಇದಕ್ಕೆ ಏನೇನು ಅವರು ತೊಂದರೆಗಳನ್ನ ಮಾಡಿದ್ದಾರೆ ಆ ಕೇಸನ್ನು ನೋಡ್ಕೊಳ್ಳಿ. ಅದೇ ತೊಂದರೆಗಳು ಲಿಂಗಾಯತರಿಗೆ ಬರ್ತದೆ. ಅದನ್ನೇ ಹೇಳ್ತೀನಿ ನಾನು, ಎಲ್ಲ 10 ಕಡೆ ಹೇಳಿದ್ದೀನಿ ಬುಕ್ನಲ್ಲಿ. ಅವರು ಬೌದ್ಧರಿಗಳೇನು ಮಾಡಿದ್ದಾರೆ ಅದನ್ನು ಹೇಳಿದ್ದೀನಿ. ಸರಿ, ನಿಜಲಿಂಗಾಯತರಿಗೆ ತಾತ್ವಿಕವಾಗಿ ಧರ್ಮ ತಿಳಿಲಿಕ್ಕೆ ಜಾಗತಿಕ ಕೊನೆಗೆ ಇದರಲ್ಲಿ ಅರಿವಿನ ಕಾರ್ಯಕ್ರಮ ಹಾಕೋಬೇಕು. ಒಂದು ನಿಮಿಷ. ಈ ಪೇಜಾವರ ಸ್ವಾಮಿ ಹಿಂಗೆ ಹೇಳ್ಕೊಂಡು ಬಂದು ಕೊಟ್ಟು ಕೊನೆಗೆ ಸಾಯೋದಕ್ಕಿಂತ 4 ತಿಂಗಳ ಮೊದಲು ಸೈನ್ಡ್ ಲೆಟರ್ ಕೊಟ್ಟವ. ಇವೆಲ್ಲ ಕಾರಣಗಳಿಗಾಗಿ ಲಿಂಗಾಯತವು ಅನೇಕ ಜಾತಿಗಳುಳ್ಳ ಪ್ರತ್ಯೇಕ ಧರ್ಮ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಬರೆದು ಲೆಟರ್ ಬರೆದು ಉದಯವಾಣಿಯಲ್ಲಿ ಕೊಟ್ಟು ಒಂದು 6 ತಿಂಗಳ ನಂತರ ಸತ್ತ ಬಿಡಿ ಅವ ಕೊಟ್ಟ. ಅದಕ್ಕೆ ಎಷ್ಟೆಷ್ಟು ವಿರೋಧ ಮಾಡಿದ್ರಿ ಅವ. ಆಮೇಲೆ ಕೊನೆಗೆ ಹಾಕಿ ಮಾಡಿದ್ರಲ್ಲ. ಯಾಕೆ ಈ ಎಲ್ಲ ಸೆಟ್ಗಳನ್ನ ಕಳಿಸ್ಕೊಟ್ಟೆ. ಆ ಫೋಟೋ ಕೊಡೋದೇ ನಮ್ಮ ಕಡೆ ಮಹಾದೇವಪ್ಪನ ಕೊಟ್ಟಿದ್ದು, ಒಪ್ಕೊಂಡೆ ಸಾಯಿ ಮುನ್ಕೂರಲ್ಲಿ. ಇವರು ಹಂಗಲ್ಲ, ಗುಡ್ ವಿಲ್ ಅಲ್ಲ, ಅದು ವಿಲ್. ಇಷ್ಟೆಲ್ಲ ಆದಮೇಲೆ ಕೂಡ ನಿನ್ನೇನು ಹೇಳ್ತಾರೆ ಪೇಜಾವರ ಸ್ವಾಮಿ ಈಗಿದ್ದವನು. ಹೌದು ಸರ್, ಈ ಟೈಪ್ ಇದೆ. ವಚನಗಳ ಮುಂದುವರೆದ ಭಾಗ ಅಂತ ಹೇಳ್ತಾರೆ. ಹೌದು. ಅಲ್ಲಿ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರು ಜತ್ತಿಯವರು ಮೌನವಾಗಿರ್ತಾರೆ. ಜತ್ತಿಯವ್ರ ಬಗ್ಗೆ ನಾನು ಭಾಳ ಕೆಟ್ಟ ಹೇಳಕ್ಕೆ ಬಯಸೋದಿಲ್ಲ, ಬಟ್ ಅವ್ರನ್ನ ಬಿಟ್ಬಿಡ್ಬೇಕು ವಿಷಯದಲ್ಲಿ ಇಷ್ಟೇ. ಅಲ್ಲ ಸರ್, ಹಾಗಾದ್ರೆ ಜಾಗತಿಕ ಲಿಂಗಾಯತ್ ಮಹಾಸಭಾದಲ್ಲಿ ಒಂದು ಸ್ಟ್ಯಾಂಡ್ ತಗೋಬೇಕಲ್ಲ ಸರ್. ಲಿಂಗಾಯತರಿಗೆ ಅರಿವು ಮೂಡಿಸೋದು ಒಂದು. ಇಲ್ಲಿ ನೋಡಿ, ಹೀಗೆ ಸೈದ್ಧಾಂತಿಕ ಇದನ್ನು ನಾನು ಹೇಳೋವಿದ್ದೆ ನೋಡಿ. 16ನೇ ಶತಮಾನದಿಂದ 20ನೇ ಶತಮಾನದವರೆಗಿನ 350 ವರ್ಷಗಳ ಅವಧಿಯಲ್ಲಿ
ವಚನಗಳನ್ನು ಭ್ರಷ್ಟಗೊಳಿಸಿದರು. ಒಂದು, ಬಸವಣ್ಣನ 4 ಕಾಲಿನ ಪ್ರಾಣಿ ಮಾಡಿದರು. 2, 3, ಶೈವ ಧರ್ಮದ ಪುರಾಣಗಳನ್ನು ಅನುಸರಿಸಿ ಆ ಶೈವ ಸ್ಟೈಲಿಯಲ್ಲಿನೇ ಅನೇಕ ಪುರಾಣಗಳು ಬರ್ಕೊಂಡ್ರು. ಆನಂತರ ಬಸವ ಪುರಾಣವನ್ನು ಪುರಾಣ ಮಾಡಿದ್ರು, ಇತಿಹಾಸ ಮಾಡಲಿಲ್ಲ. ಈಗ ಅನೇಕ ಬಸವ ಪುರಾಣಗಳು ಹೇಗಿದೆ ಅಂದರೆ 86 ಪವಾಡಗಳು ಕೊಡ್ತಾರೆ. ಆನಂತರ ಅವನು ಭಾಳಷ್ಟು ಇನ್ನೇನು ಎಲ್ಲ ಮಾಡಿಕೊಂಡು ಅವನು ಪವಾಡ ಪುರುಷಾಗಿ ಬೆಳೆದ್ಬಿಟ್ಟು ಹಿಸ್ಟಾರಿಕಲ್ ಮ್ಯಾನ ಬರಲಿಲ್ಲ. ಅದಕ್ಕೆಲ್ಲ ಹರಿಹರನೂ ಕಾರಣ, ಪಾಲ್ಕುರಿ ಸೋಮನಾಥನೂ ಕಾರಣ, ಭೀಮಕವಿನೂ ಕಾರಣ, ಮುಂದೆ ಬರೋಂಥ 6-7 ಜನ ಅವ್ರು ಏನು ಇತಿಹಾಸ ಬರೆದಾರೆ ಅವರೆಲ್ಲರೂ ಇದನ್ನು ಕಳಿಸಿ. ಅವರೆಲ್ಲರೂ ವೀರಶೈವರೇ, ಅಂದರೆ ಆರಾಧ್ಯ ಬ್ರಾಹ್ಮಣರು. ಪಾಲ್ಕುರ್ಕಿ ಸೋಮನಾಥ ಆರಾಧ್ಯ ಬ್ರಾಹ್ಮಣ, ಹರಿಹರ ಶೈವ ಬ್ರಾಹ್ಮಣ, ಭೀಮಕವಿ ಶೈವ ಬ್ರಾಹ್ಮಣ. ಓಕೆ, ಇವೆಲ್ಲ ಆತ ತೊಗೊಂಬನ್ನಿ. ಆಮೇಲೆ ಬರೆದವರೆಲ್ಲ ಮಠಾಧೀಶರು, ವೀರಶೈವ ಮಠಾಧೀಶರು. ಸೊ ಅವರು ಈ ಟೈಪ್ ಮಾಡಿ ಅದನ್ನೇ ಭ್ರಷ್ಟತೆ ಚಾಲು ಮಾಡಿದರು. ಆ ಭ್ರಷ್ಟತೆ ಇದು ವಿರಕ್ತರು ಚಾಲು ಆದಮೇಲೆ ಈ ಇನ್ನಷ್ಟು ಸ್ವಲ್ಪ ಈ ತೊಂಟದ ಶ್ರೀಗಳು 500 ವರ್ಷಗಳು ಓದ್ಬಿಟ್ರೆ ಅವು ಸ್ವಲ್ಪ ದೇ ಅಡೆಡ್ ಫ್ಯೂಯಲ್ ಟು ದ ಫೈರ್. ಹೀಗಾಗಿ ಭ್ರಷ್ಟತೆ ಅಲ್ಲಿಂದ ಚಾಲು ಆಯಿತು. ಈ ಭ್ರಷ್ಟತೆಗಳು ಬಂದ ಮೇಲೆ ಆಚರಣೆಗಳನ್ನು ಸ್ವಾಮಿಗಳು ಹೇಳಿದ ಕೇಳ್ಕೊತ ಹೋಗ್ಬಿಟ್ರು. ವೀರಶೈವ ಪ್ರಬಲರಾದರು. 18 ತಮ್ಮದೇ 18 ಪುರಾಣಗಳು ಮಾಡಿಕೊಂಡ್ರು. 12 ಪುರಾಣಗಳು ರೇವಣಕಾಚಾರ್ಯ ಅದರ ಹೆಸರು ಕೊಟ್ಟಿದ್ದೀನಿ, ಅದನ್ನು ದಯವಿಟ್ಟು ನೋಡಿದ್ದೀನಿ. 12 ಪುರಾಣ ಹೆಸರು ಕೊಟ್ಟಿದ್ದೀನಿ ಯಾವ ಅಂತ ತಿಳ್ಕೊಂಡು. ಅದರಲ್ಲಿ ಇವು ಒಂದಕ್ಕೊಂದು ಕನೆಕ್ಟೆಡ್ ಇದೆ ಬುಕ್, ಇವು ಅಲ್ಲಿ ನೋಡ್ಕೊಳ್ಳಿ. ಇದನ್ನು ಮಾಡ್ಕೊಂಡು ಬಂದುಬಿಟ್ಟು ಲಿಂಗಾಯತನ ಸಂಪೂರ್ಣವಾಗಿ ದಾರಿ ತಪ್ಪಿಸಿದ್ರು. ಜೊತೆಗೆ ಇಲ್ಲಿ ಏನಾಗಿದೆ, ಇವಾಗ ಹಿಂದೂ ಶೈವರಿಂದ ಹೇಗೆ ಪ್ರತ್ಯೇಕ ಅನ್ನೋದು ಯಾರಿಗೂ ತಲೆಯಲ್ಲಿ ಇಲ್ಲ. ಅದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬಾರ್ದು, ತೀರ್ಥಯಾತ್ರೆಗೆ ಹೋಗಬಾರ್ದು, ಉಪವಾಸ ಮಾಡಬಾರ್ದು, ಜಪ ಮಾಡಬಾರ್ದು ಅಂತಿದೆ ವಚನಗಳಲ್ಲೆಲ್ಲ. ಭಾಳಷ್ಟು ವಚನಗಳಿದೆ. ಇವರೆಲ್ಲರೂ ಮಾಡ್ತಾರೆ. ನಿನ್ನೆ ಬಸವಣ್ಣ ಪಾಟೀಲ್ ಹೇಳ್ತಾನಲ್ಲ, ನಾವು ತೀರ್ಥಯಾತ್ರೆ ಹೋಗ್ತೀವಿ, ಕುಂಬಳಕ್ಕೆ ಹೋಗ್ತೀವಿ ಅಂತ. ಸುಳ್ಳೇನಲ್ಲ, ಅದು ಹೋಗ್ತಾ ಇದ್ದಾರೆ ಈಗ ಅದು ಏನು ಮಾಡ್ತಾ ಇದ್ದಾರೆ. ಅರಿವಿಲ್ಲ ಅಂತ ಹೇಳಿದ್ನಲ್ಲ ಸರ್ ನಾನು. ಅಲ್ಲಲ್ಲ, ಅದು ಏನು ಅಂದರೆ 100 ವರ್ಷಗಳಿಂದ ಬಂದಂಥ ಈ ನಂಬಿಕೆಗಳನ್ನು, ಆಚರಣೆಗಳನ್ನು ಕಳೆದ ಈಗ ನಾವು ಚಾಲುವಾಗಿ 5-6 ವರ್ಷ ಆಗಿದೆ. ಈ ಕಲಬುರಗಿ ಮಾದೇವಪ್ಪ ರಾಜರುಗಳು ಬರೋಕ್ಕೆ ಹತ್ಬಿಟ್ಟು 80ರಿಂದ ಇಲ್ಲಿವರೆಗೆ 40 ವರ್ಷ ಆಗಿದೆ ಅಷ್ಟೇ ಸರ್. ಅದು ಬಿಟ್ಟರೆ ಇದು 40 ವರ್ಷದಲ್ಲಿ 400 ವರ್ಷಗಳ ಇತಿಹಾಸ ಇರೇಜ್ ಮಾಡೋಕ್ಕಾಗತ್ತೇನೆ? ಟೈಮ್ ಹಿಡಿತಾರೆ, ಟೈಮ್ ಬೇಕು. ಆ ಟೈಮ್ನಲ್ಲಿ ನೀವು ಆಗಲೇ ಹೇಳಿದ್ರಲ್ಲ ಅರಿವು ಮೂಡಿಸ್ಬೇಕಂತ. ನಾವು ಅದನ್ನು ಮಾಡಬೇಕಾಗತ್ತು, ಮಾಡೋಕ್ಕತ್ತೀವಿ, ಸ್ಲೋ ಆಗಿ ಬೆಳವಣಿಗೆ. ಬಟ್ ನಿಮ್ಮಂಥವ್ರು ಎದ್ದು ಕೂತಾರೆ ಈಗ ಒಂದು ಮಾಡೋದು ಆ ಕೆಲಸಕ್ಕೆ. ಈಗ JS ಪಾಟೀಲ್ ಆಗಲಿ ಏನೋ ಎಕ್ಸ್ಟ್ರೀಮ್ ಬರೋದ್ರು ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡಿ, ನೀವು ನಂದಿ ಪ್ರಶ್ನೆ ಬಂದಾಗ ಈಗ ಬಹಳ ಕಷ್ಟಪಟ್ಟು ಸರ್ಕಾರ ನಮ್ಮ ಪರಶುಕಟ್ಟೆಯಲ್ಲಿದ್ದ ನಂದಿಯನ್ನು ಕಿತ್ತು ಹಾಕ್ಸಿದ್ರು. ಸರ್ಕಾರ ಎಲ್ರಿ ನಾವು ಕಿತ್ತು ಹಾಕಿವಲ್ಲ ಸರ್. ಈಗ ಅಲ್ಲಿ ನಂದಿನ ಕೂಡಿಸ್ಬೇಕಂತ ಇವರೆಲ್ಲ ಧ್ವನಿ ಹತ್ತಾರೆ. ಅಲ್ಲಿ ಏನಾದರೂ ಆಗೋದಿಲ್ಲ. ಪೀರ್ ಪಾಷಾ ಬಂಗ್ಲೋ ವಿಷಯ ಸುಮ್ಮನೆ ಅನುಭವ ಮಾಡಿ ಅದಕ್ಕೆ ಬೇರೆ ನಾನು ಮಾತಾಡ್ತೀನಿ. ಇದು ಮೊದಲೇ ಸಲ ಏನಲ್ಲ. ಈಗ ಅವ್ನು ತೇಜಸ್ವಿ ಸೂರ್ಯ ಪಾರ್ಲಿಮೆಂಟಲ್ಲಿ ಮಾತಾಡಿದೆ ಅಂತ ಎದೆ ಕುಡಿಸೋರು. ಅವ್ರು ಬಿಟ್ಬಿಡಿ. ಈಗ ಪ್ರಶ್ನೆ ಇರೋದಲ್ಲ, ಇದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಒಂದು ಪ್ರಚಾರ ಆಯಿತು ಒಂದು 3 ವರ್ಷದ ಹಿಂದೆ. ಅವ್ರು ನಾನೇನು ಹೇಳಿಕೆ ಕೊಟ್ಟಿದ್ದೀನಿ, ಅದಾದಮೇಲೆ ಎಲ್ಲ ಸೈಲೆಂಟ್ ಆಯಿತು. ನಾನೇನು ಹೇಳಿಕೆ ಕೊಟ್ಟಿದ್ದೀನಿ ಅದಕ್ಕೆ ಆಧಾರ ಇದೆ. ಅದು ಇವರು ಕೋಟ್ ಮಾಡಿದ್ದಾರೆ ಅದನ್ನು. ಯಾರು ಗೌರಿ ಶರಣಬಸಪ್ಪ ರಿಪೋರ್ಟ್ ಇದೆಯಲ್ಲ, ಅಲ್ಲಿ ಅವ್ರು ಏನು ಹೇಳಿದ್ದಾರೆ, ಈ ಮೊದಲೇ 3 ಹೆಸರು ಪಾಸ್ ಮಾಡಿದ್ದೇನು ಅಂದರೆ ಆಗಿನ ಅಡ್ವೈಸರಿ ಸಮಿತಿಗೆ ಡಾಕ್ಟರ್ ಜಾಮದಾರ್ ಅವರು ಸಲ್ಲಿಸಿದ ವರದಿಯನ್ನು ಇದಕ್ಕೆ ಆಧಾರವೆಂದು ಸ್ವೀಕರಿಸಲು ಈ ಸಮಿತಿಯು ನಿರ್ಧರಿಸುತ್ತದೆ. ಅದ್ರ ಬಗ್ಗೆ ಒಳಗೆ ಹೋಗಲೇ ಇಲ್ಲ. ಅಲ್ಲಿ ನಾನು ಹೇಳಿದ್ದೀನಿ ಇದನ್ನು. ಇದು ಅನುಭವ ಮಂಟಪ ಕಟ್ಟಡ ಕಟ್ಟಬೇಕಂತಿತ್ತು. ಈ ನಿರ್ಣಯ ಆಗಿದ್ದು ಯಾವಾಗಿದ್ದು 2010ರಲ್ಲಿ. ಅದಕ್ಕೆ 5 ಕೋಟಿ ರೂಪಾಯಿ ನಾವು ಇಟ್ಟಿದ್ದೀವಿ ಕೂಡ. ಅದಕ್ಕೆಲ್ಲ ರಕ್ಷಣೆ ಮಾಡಿ ಎಲ್ಲ ಆಗಿತ್ತು. ಅದು ನಾವು ಚಾಲೂ ಮಾಡಲಿಲ್ಲ. ಅನೇಕ ಕಾರಣಗಳು, ಜಾಗ ಯಾವುದು ಅಂತಗಳು ದೊಡ್ಡ ಕಂಟ್ರೋಲ್ ಅದನ್ನು ಬರೆದೀನಿ ಅದಾಗ ನೋಡಿ. ಇಲ್ಲಿ ಪೀರ್ ಪಾಷಾ ಬಂಗ್ಲೆಯನ್ನು ಹೋಗಿ ನೋಡಿದ್ದೀವಿ. 4-5 ಬುಕ್ನಲ್ಲಿ ಅವರು PB ದೇಸಾಯಿ ಅವ್ರ ಬುಕ್ನಾಗಿದೆ, ಇವು 3 ಅವ್ರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡಿ, ಸ್ಥಳೀಯ ಜನರು ಹೀಗೆ ಹೇಳುತ್ತಾರೆ, ಅನೇಕ ಸ್ಥಳಗಳನ್ನು ತೋರಿಸುತ್ತಾರೆ, ಯಾವುದಂತ ನಿಗದಿ ಯಾರಿಗೂ ಗೊತ್ತಿಲ್ಲ ಅಂತಲೇ ಬರೆದಾರೆ. ಥರೋವಾಗಿ ಸ್ಟಡಿ ಮಾಡಿದ್ದೀವಿ. ಮಾಡಿ ಅದ್ರ ಬಗ್ಗೆ ಒಂದು 18 ಪುಟಗಳ ಒಂದು ರಿಪೋರ್ಟನ್ನು ನಾನು ಕಮಿಟಿಗೆ ಕೊಟ್ಟೆ. ಆ ಕಮಿಟಿ ಅಧ್ಯಕ್ಷರು ಯಾರು? ಪಾಟ್ಲೆ ಪುಟ್ಟಪ್ಪ, ಷಡಾಕ್ಷರಿ ಶೆಟ್ಟರು, ಆಮೇಲೆ ಕಲಬುರ್ಗಿ ಡಾಕ್ಟರ್ ಸುಂದರ್ ಆರ್ಕಿಯಾಲಜಿ, 18 ಜನ ಇದ್ದರು. ಅವರು ಒಪ್ಕೊಂಡು ಕರೆಕ್ಟ್ ಇದೆ, ಯಾವ ಬ್ಯಾಲೆನ್ಸ್ ಇಲ್ಲ ಅಂತ ಅದನ್ನು ಒಪ್ಕೊಂಡ್ಬಿಟ್ರು. ಅದೇ ರಿಪೋರ್ಟ್ ಇದು ಬೇಸಿಕ್ ಆಗಿದೆ ಇದಕ್ಕೆ ಮಾಡೋಕ್ಕೆ. ನಮ್ಮ ಡಿಸೈನ್ನೇ ತೊಗೊಂಡಿದ್ದಾರೆ ಇವರು ಇನ್ಸಿಡೆಂಟ್ಲಿ. ಅದು ಗೌರಿ ಶರಣಬಸಪ್ಪ ಕಮಿಟಿ. ಅದು 650 ಕೋಟಿ ರೂಪಾಯಿ ಅನುಭವ ಮಂಟಪ. ಅದು ಅಷ್ಟು ಬೇಕಾಗಿರಲಿಲ್ಲ, ಅದು ವೇಸ್ಟ್. ಬಟ್ ಆ ಡಿಸೈನೇ ತೊಗೊಂಡ್ಬಿಟ್ಟು ಎಕ್ಸ್ಪಾಂಡ್ ಮಾಡಿದ್ರು. ನಾವು ಅದನ್ನು RCC ಕಟ್ ಮಾಡಿದ್ವಿ. ಇವ್ರು ಕಲ್ಲಿಲ್ಲ. RCCನೂ ಇದೆ, ಫ್ರೇಮೆಲ್ಲ RCC ಇದೆ, ಕಲ್ಲುಗಳ ಮೇಲೆ ಕ್ಲಾಡಿಂಗ್ ಮಾಡಿದ್ದಾರೆ, ಇಷ್ಟೇ. ಅದಕ್ಕೆ ಹೆಚ್ಚಾಗಿದೆ. ಇಲ್ಲಿ ಪ್ರಶ್ನೆ ಇದೆ, ಅದನ್ನು ಮಾಡುವಾಗ ನಾವು ಸ್ಟಡಿ ಮಾಡಬೇಕು ಬಂತು.
ಪೀರ್ ಪಾಷಾ ಬಂಗ್ಲೆನ ಅಲ್ಲಿ ಹೋಗಿ ನೋಡಿದರೆ ಏನಿದೆ ಅಲ್ಲಿ? ಸುತ್ತದ ಕಾಂಪೌಂಡ್ ಇದೆ, ಒಂದು 8-10 ಗುಡಿಗಳಿದೆ, 8-10 ಗುಡಿಗಳು. ಆ ಗುಡಿಗಳನ್ನ ಅವರು ಒಳಗಿಂದೆಲ್ಲ ತೆಗೆದು ಹಾಕಿಬಿಟ್ಟು ಅಲ್ಲಿ ಸಮಾಧಿ ಗೋರಿಗಳನ್ನ ಮಾಡಿದ್ದಾರೆ. ಸುಮಾರು 150 ಗೋರಿಗಳಿದೆ ಅಲ್ಲಿ ಪೀರ್ಪಾಂಗ್. ಮತ್ತೇನಿಲ್ಲ, ಗೋರಿಗಳಿದೆ. ಗೋರಿಗೆ ಸುತ್ತ ಅದು ಕಂಬಗಳು, ಮಂಟಪಗಳು ಅವೆಲ್ಲ ಹಿಂದೂ ಗುಡಿಗಳೇ. ಅದ್ರಾಗ ಏನು ಭಿನ್ನಾಭಿಪ್ರಾಯ ಇಲ್ಲ. ಈ ಗುಡಿಗಳು ಏನಿರಬೇಕು ಅದು ನೋಡಬೇಕಾಯ್ತು ನೀವು. ಆರ್ಕಿಯಾಲಜಿ ಅಲ್ಲ, ಆರ್ಕಿಯಾಲಜಿ ಏನಿಲ್ಲ, ಹಾಳ್ಮಣ್ಣು. ಇದ್ರಾಗ ಇದ್ದಿದ್ದು ವಚನಗಳು ನೋಡಬೇಕು. ಯಾವುದು? ಶೂನ್ಯ ಸಂಪಾದನೆ. ಅದ್ರ ಒಳಗಡೆ ಭಾಳಷ್ಟು ದೇವಾಲಯಗಳ ಹೆಸರು ಬರ್ತಾವೆ ಅಲ್ಲಿ. ಮಧುಕೇಶ್ವರ ಅದು ಅಂತ ಭಾಳ ಹೆಸರುಗಳಿದೆ. ಆ ಹೆಸರು ಕೊಟ್ಟಿದ್ದೀನಿ ನಾನು ಬುಕ್ನಲ್ಲಿ. ಈ ಗುಡಿಗಳು ಯಾವುದೂ ಇಲ್ಲ ಅಲ್ಲಿ. ರೇವಣಸಿದ್ಧರ ಗುಡಿ ಇದೆ, ಅದಕ್ಕೆಲ್ಲಿ ಚೆಂಗಣ್ಣಗಿಲ್ಲಿ ಮಠ ಅಂತಿದ್ರು. ಅದು ಇದೆ, ನಾನು ಡೆವಲಪ್ ಮಾಡಲಿಲ್ಲ ಅದನ್ನು ಬೇರೆ ಕಾರಣಕ್ಕಾಗಿ. ಅದು ಬಸವ ತತ್ವ ಪರಿವಾರ ಅಲ್ಲ, ನಾನು ಕಾರಣ ಕೊಟ್ಟಿದ್ದೀನಿ. ಜೇಡರ ದಾಸಿಮಯ್ಯನ ಗುಡಿ ಪಕ್ಕದಲ್ಲೇ ಇದೆ ಅದು. ನಾನು ಅದನ್ನು ಮಾಡಲಿಲ್ಲ, ನಾನು ಕಾರಣ ಕೊಟ್ಟಿದ್ದೀನಿ ಅದಕ್ಕೆ ಯಾಕೆ ಮಾಡಲಿಲ್ಲ ಅಂತ. ಇದ್ರಾಗ ಬಂದಿಲ್ಲ ಅದು, ಅನೇಕ ಇದೆಲ್ಲ ಅದು ಶೆಡ್ಯೂಲಲ್ಲಿ ಬಂದಿಲ್ಲ ಅದು. ನಾವು ಹಾಕಲಿಲ್ಲ, ನಾನು ಕೊಟ್ಟಿದ್ದ ರಿಪೋರ್ಟ್ ಹಾಕಲಿಲ್ಲ ನಾನು. ಅವು ಒಂದೇ ಉಳಿದಿರೋದಲ್ಲಿ ಉಳಿದು ಯಾವ ಗುಡಿಗಳು ಇಲ್ಲ. ಅಲ್ಲಿ ಒಂದು ಕಲ್ಯಾಣಿ ಇದೆ, ನೀಟಾಗಿ ಕಲ್ಲಿನ ಕಟ್ಟಿದ ಕಲ್ಯಾಣಿ ಇದೆ. ಗುಡಿಗಳಿದ್ರೆ ಕಲ್ಯಾಣಿ ಇದ್ದೇ ಇರ್ತದೆ. ಕೆಲವು ಜೈನರ ಗುಡಿಗಳೂ ಇದ್ದವು ಅಲ್ಲಿ, ಆ ಮಂಟಪಗಳಿದೆ. ಸೊ ಅದೊಂದು ಗುಡಿಗಳ ಕಾಂಪ್ಲೆಕ್ಸ್ ಆಗಿತ್ತು. ಇವರು ಏನು ತಿಳ್ಕೊಂಡಿದ್ದಾರೆ, ಅನುಭವ ಮಂಟಪ ಅಂದರೆ ಕಟ್ಟಡ ಅಂತ. ಕಟ್ಟಡ ಇರಲಿಲ್ಲ. ಓಕೆ, ಅನುಭವ ಮಂಟಪಕ್ಕೆ ಅನ್ನೋ ಶಬ್ದ ಯಾವ ವಚನದಲ್ಲಿ ಬಂದಿಲ್ಲ. ಇತ್ತೀಚೆಗೆ ಒಂದು 2-3 ವಚನ ಸಿಕ್ಕ ಅಲ್ಲೇ ಬಂದಿದೆ ಶಬ್ದ. ಅವು ಇತ್ತೀಚಿನ ಹೆಚ್ಚುವರಿ ವಚನಗಳು. ಮೂಲ ವಚನ ಅನುಭವ ಮಂಟಪ ಬಂದಿಲ್ಲ. ಅದಕ್ಕೆ ಬೇರೆ 6-7 ವಚನಗಳು ಬಂದಿದೆ, ಶಬ್ದಗಳೇನಿದೆ. ಶಿವಗೋಷ್ಠಿ ಇದೆ, ಚಿತ್ರತತ್ವ ಗೋಷ್ಠಿ ಇದೆ, ಗೊಟ್ಟೆ ಅಂತಿದೆ. ಆದರೆ ಬಂದಿದೆ, ಚರ್ಚೆ ನಡೀತಿತ್ತು, ಗೋಷ್ಠಿಗಳಾಗ್ತಿದ್ವು. ಎಲ್ಲಿ ಆಗ್ತಿತ್ತು? ಮಹಾಮನೆಯಲ್ಲಿ. ಮಹಾಮನೆ ಅಂದರೆ ಬಸವಣ್ಣ ಇರುವ ಮನೆ. ಆ ಮಹಾಮನೆಯೇ ಅನುಭವ ಮಂಟಪದ ಸ್ಥಳ ಆಗಿತ್ತು. ಯಾಕೆ ನೆನ್ಪಿಟ್ಕೊಳ್ಬೇಕು ಅದನ್ನು? ಇತಿಹಾಸ ಬೇಕಾಗುತ್ತೆ. ಬಿಜ್ಜಳ ಅಧಿಕಾರಕ್ಕೆ ಬಂದಿದ್ದು 1155-56 ನಡುವೆ. ಅಲ್ಲಿ ಒಂದು ಕುತಂತ್ರ ಇತ್ತು. ಬಿಜ್ಜಳನ ಹೆಂಡತಿನೂ ಕೂಡ ಚಾಲುಕ್ಯರ ಮಗಳು, ಅವರ ತಾಯಿ ಕೂಡ ಚಾಲುಕ್ಯರ ಮಗಳು. ತಾಯಿ ವಿಕ್ರಮಾದಿತ್ಯನ ಮಗಳು. ಇವಳು ತೈಲಪ್ಪ ಮೂರನೇವನ, ಅವನ ಹೆಂಡತಿ ತೈಲಪ್ಪನ ಮಗಳು. ಅವನು ಅಲ್ಲಿ ಸಣ್ಣ ಮಗುವಿದಾಗ ಅಲ್ಲೇ ಬೆಳೆದ. ತೈಲಪ್ಪ ಮೂರ್ಖ ಇದ್ದ, ಅಶಕ್ತ ಇದ್ದ, ಪವರ್ಫುಲ್ ಇರಲಿಲ್ಲ. ಇವನಿಗೆ ಭಾಳ ಮಹತ್ವಾಕಾಂಕ್ಷೆ ನಾನು ಆಗಬೇಕು ಅಂತ ತಿಳ್ಕೊಂಡು ಮೋಸ ಮಾಡಿದರು. ಹೆಂಗೆ ಮೋಸ ಮಾಡಿದ ಅವನು ಅಂದರೆ, ಅಲ್ಲಿ ಪುರೋಳ ಅಂತ ತಿಳ್ಕೊಂಡು ಒಬ್ಬ ರೆಡ್ಡಿ ಮಾಂಡಲಿಕ ಇದ್ದ. ಅವನೇ ಕಾಕತೀಯ ಪುರೋಳ, ಕಾಕತೀಯ ರಾಜ್ಯದ ಸಂಸ್ಥಾಪಕ. ಅವನು ಇದ್ರ ಮಾಂಡಲಿಕ ಇದ್ದ, ಇವನೇ ಮಾಂಡಲಿಕ ಇದ್ದ. ಇವನು ಮಂಗಳವಾರಾಗಿರ್ತಿದ್ದ. ಅವ ಅಲ್ಲೇನೇ ಇದು ಏನದು ಕಾಕತೀಯ ಅರಮನೆ ಇದೆ ಅಲ್ರಿ, ಆಂಧ್ರದಲ್ಲಿದೆ ಅದು. ಅಲ್ಲಿ ಅವನು ಇರ್ತಿದ್ದ, ಮಾಂಡಲಿಕ ಇದ್ದ. ಇವರಿಬ್ಬರು ಕುಡ್ಕೊಂಡು, ನೀನು ಆ ಕಡೆ ಬಂದಾಗ ಅವನು ಒಳಗೆ ಹಾಕಿ ಅರೆಸ್ಟ್ ಮಾಡಿಬಿಡು, ಸ್ಲೋಲಿ ಕೊಂದುಬಿಡು, ನಾನು ಇಲ್ಲಿ ಸಿಂಹಾಸನ ಇರ್ತೀನಿ ಅಂತ ತಿಳ್ಕೊಂಡು, ಆಮೇಲೆ ಅವ್ನು ತೆಗೆದ ಮೇಲೆ ನಾನು ಸಿಂಹಾಸನ ನಿನಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿಬಿಟ್ಟ. ಒಳಗಡೆ ಇದು ಅವಾಗ ಹಂಗೆ ಮಾಡಿಬಿಟ್ಟ. ಅವನು ತೈಲ ಆಗಿ ಹೋಗಿದ್ದ, ಪ್ರೋಳ ಹಿಡ್ಕೊಂಡು ಒಳಗಿಟ್ಟ, ಕೊನೆಗೆ ಕ್ರೌನ ಮುಗಿಸ್ಬಿಟ್ಟ. ಇವನು ಗದ್ದಿಗೆ ಇರಿದ. ಯಾವಾಗಿದ್ದು? 1156-57 ಸುಮಾರಿಗೆ. ಬಿಜ್ಜಳ. ಆವಾಗ ಬಸವಣ್ಣಲ್ಲಿ ಹೋಗ್ತಾನೆ 56-57 ಸುಮಾರಿಗೆ. ಮುಂದೆ ಈ ಕ್ರಾಂತಿ ಆಗಿದ್ದ ಯಾವಾಗ? 67ರಲ್ಲಿ. 10 ವರ್ಷ, 36 ವರ್ಷ ಅನ್ನೋದು ಅವೆಲ್ಲ ಬಿಟ್ಬಿಟ್ರಿ. ನೀವು ಇತಿಹಾಸ ನೋಡಿ, ಇವೆಲ್ಲ ಬಡ್ಕೊಂತ ಹೋಗ್ತಾರೆ. ಭಾಳಷ್ಟು ಇತಿಹಾಸ ಯಾವನು ಬರೆದಿಲ್ಲ. PB ದೇಸಾಯರು ಒಂದಿದೆ, ದೀಕ್ಷಿತರು ಒಂದಿದೆ. ಅದನ್ನು ಬಿಟ್ಬಿಟ್ರೆ ಇತಿಹಾಸ ಯಾವನು ಬರೋಕ್ಕೆ ಹೋಗಿಲ್ಲ. ಕಲಬುರಗಿ ಮಾಡಿದ ಇತಿಹಾಸನ ಒಪ್ಪಕ್ಕಾಗೋದಿಲ್ಲ. ಸತ್ಯನಾರಾಯಣ ಇನ್ನೂ ಹೋಪ್ಲೆಸ್ ಇದೆ, ಬಿಟ್ಟಕ್ಕಾಗೋದು, ಬಿಟ್ಬಿಡಿ. ಸೊ ಅಂಥವನ್ನೆಲ್ಲ ಅಟ್ಯಾಕ್ ಮಾಡ್ತಾಯಿದ್ದಾನೆ ಹಂಜಿಗೆ ಮಟ್ಟಿಗೆ. ಇರಲಿ, ಸತ್ಯ ಕೂಡ ಇದೆ ಅದರಲ್ಲಿ. ಇಲ್ಲಿ ಹೀಗಿದ್ದಾಗ ಬಸವಣ್ಣ ಮೊದಲು ಅಲ್ಲಿ ಹೋಗಿದ್ದು ಪ್ರಧಾನಮಂತ್ರಿ ಅಲ್ಲ, ಮಹಾಮಂತ್ರಿ ಅಂತ. ಎಲ್ಲಿರ್ತಾನೆ